ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ವಂದನೆ ಸ್ವಾಮಿ. ಕರ್ತನೆ, ಈ ಸಮಯದಲ್ಲಿ ನಿಮ್ಮನ್ನು ಸ್ತುತಿಸ್ತೇವೆ, ನಿಮ್ಮನ್ನು ಕೊಂಡಾಡುತ್ತೇವೆ, ನಿಮ್ಮನ್ನು ಆರಾಧಿಸ್ತೇವೆ, ನಿಮ್ಮನ್ನು ಮಹಿಮೆ ಪಡಿಸ್ತೇವೆ. ನನ್ನ ಏಸಯ್ಯ, ನನ್ನ ದೇವರೇ, ನೀವು ಒಳ್ಳೆ ದೇವರಪ್ಪ, ನೀವು ಒಳ್ಳೆ ಕಾಡು ಮಾಡುವಂಥ ದೇವರಪ್ಪ. ಅದಕ್ಕಾಗಿ ನೀವು ಸ್ತೋತ್ರ ವಂದನೆ ಸ್ವಾಮಿ. ಈ ಸಮಯದಲ್ಲಿ ಕರ್ತನೆ, ಪರಿಶುದ್ಧಾತ್ಮ ದೇವರೇ, ನೀವೇ ನಮ್ಮೊಟ್ಟಿಗಿದ್ದು ಸ್ವಾಮಿ, ನಿನ್ನ ನಾಮನ್ನು ಮಹಿಮೆ ಪಡಿಸುವ ಹಾಗೆ, ನಿನ್ನ ನಾಮನ್ನು ಘನಪಡಿಸುವ ಹಾಗೆ ಅಪ್ಪ ನೀನು ತಾನೇ ಸಹಾಯ ಮಾಡು. ಯೆಶಾಯ 9ನೇ ಅಧ್ಯಾಯ 6ನೇ ವಚನ, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ ಎಂಬ ವಾಕ್ಯವನ್ನು ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗುವಾಗ, ಪರಿಶುದ್ಧಾತ್ಮ ದೇವರೇ, ನೀವೇ ನಮ್ಮೊಟ್ಟಿಗಿದ್ದು ನೀವು ಮಾತನಾಡುವಾಗಪ್ಪ, ನಾವೆಲ್ಲರೂ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಿನ್ನ ವಾಕ್ಯದ ಪ್ರಕಾರ ಜೀವಿಸಲಿಕ್ಕೆ ದೇವರೇ ನೀವೇ ಸಹಾಯ ಮಾಡಬೇಕೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೆನ್. ದೇವರ ನಾಮ ಸ್ತೋತ್ರವಾಗಲಿ. ಇಲ್ಲಿ ನಾವು ನೋಡುತ್ತೇವೆ, ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ. ಆ ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲೆ ಇರುವುದು. ಇಲ್ಲಿ ಈ ಒಂದು ಪದ್ಯ, ಈ ಒಂದು ವಚನನ ಅನೇಕ ಸಂದೇಶಗಳಾಗಿ ನಾವು ಧ್ಯಾನ ಮಾಡ್ಬೋದು. ಇವತ್ತು ನಾವು ಧ್ಯಾನ ನಮ್ದು ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ. ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಾಗ 2ನೇ ಅಧ್ಯಾಯ 11ನೇ ವಚನ, ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 11ನೇ ವಚನ ಏನ್ ಹೇಳುತ್ತೆ? ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆಮೇಲೆ ಇಲ್ಲಿ ನೋಡುತ್ತೇವೆ ಏನಂತ, ಅದೇನೆಂದರೆ ಇವತ್ತು ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ನಿಮಗೋಸ್ಕರ ಹುಟ್ಟಿದ್ದಾನೆ. ಅಂದ್ರೆ ಆತನು ಕರ್ತನಾಗಿರುವ ಕ್ರಿಸ್ತನೇ. ಪ್ರಿಯರೇ, ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ. ಈ ಒಂದು ವಾಕ್ಯವನ್ನು ನಾವು ನೋಡುವಾಗ, ಈ ಪ್ರಪಂಚದಲ್ಲಿ ಎಷ್ಟೋ ಜನರು ಹುಟ್ಟಿದ್ದಾರೆ, ಎಷ್ಟೋ ಜನರು ಇಲ್ಲದೆ ಹೋಗಿದ್ದಾರೆ, ಎಷ್ಟೋ ಜನರು ಮರಣ ಹೊಂದಿದ್ದಾರೆ, ಎಷ್ಟೋ ಜನರು ಸಮಾಧಿಗಳಾಗಿದ್ದಾರೆ, ಜೀವ ಸಮಾಧಿಗಳಾಗಿದ್ದಾರೆ. ಆದರೆ ಯಾರು ಈ ಲೋಕದಲ್ಲಿ ಹುಟ್ಟಿದಂತ ಮನುಷ್ಯ ಮತ್ತೆ ಅವರು ಎದ್ದು ಬಂದಿದ್ದು ನಾವು ನೋಡ್ಲಿಲ್ಲ. ಆದ್ರೆ ಒಂದು ಮಗು ನಮಗಾಗಿ ಹುಟ್ಟಿದೆ. ಅಂದ್ರೆ ಈ ಮಗು ಯಾರು? ಈ ಮಗು ಯಾತಕ್ಕಾಗಿ ಹುಟ್ಟಿತು? ಎಲ್ಲಿ ಹುಟ್ಟಿತು? ಈ ಒಂದು ಕ್ವಶನ್ಗಳು ನಾವು ಹಾಕೊಂಡು ಧ್ಯಾನ ಮಾಡುವಾಗ ನಾವು ನೋಡುತ್ತೇವೆ, ಈ ಮಗು ಎಲ್ಲಿಟ್ಟಿದೆ ಅಂದ್ರೆ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 6-7 ವಚನಗಳಲ್ಲಿ ನಾವು ನೋಡುವಾಗ, ಲೂಕನ ಬರೆದ ಸುವಾರ್ತೆ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು. ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತು. ಆಕೆಯು ತನ್ನ ಚೊಚ್ಚಲ ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು. ನೋಡ್ರಿ, ಒಬ್ಬ ಮಗು ಹುಟ್ಟಿದೆ. ಆ ಮಗು ಯಾರಾಗಿದ್ದಾರೆ? ಆ ದೇವಾದಿ ದೇವನಾಗಿದ್ದಾನೆ, ಆ ಯೇಸು ಕ್ರಿಸ್ತನಾಗಿದ್ದಾನೆ. ಆ ಮಗುವಾಗಿ ಹುಟ್ಟುವಾಗ ಆತನು ಏನಾಗಿದೆ ಅಂದ್ರೆ ಅಲ್ಲಿ ನೋಡುವಾಗ, ಆ ಕಾಲದಲ್ಲಿ ಯೋಸೇಫನು ಮತ್ತು ಮರಿಯಳು ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಬೆತ್ಲೆಹೇಮ್ ಎಂಬ ತನ್ನ ಊರಿಗೆ ಹೋಗ್ತಾರೆ. ಅಲ್ಲಿ ಹೋಗುವಾಗ ಅಲ್ಲಿ ಏನಾಗುತ್ತದೆ ಪ್ರೇರೆ, ಒಂದು ಆಕೆಗೆ ಹೆರಿಗೆ ಸಮಯ ಬಂದಿರ್ತಾರೆ, ತುಂಬು ಗರ್ಭಿಣಿ ಆಗಿರ್ತಾರೆ. ಆ ತುಂಬು ಗರ್ಭಿಣಿ ಆಗಿರುವಾಗ ಅಲ್ಲಿ ಸೆನ್ಸಸ್ ಎಂಬ ಒಂದು ಕಾರ್ಯ ಸರ್ಕಾರದಿಂದ ನೇಮಕ ಆಗೋದ್ರಿಂದ ಅವರು ಸೆನ್ಸಸ್ ಅಂದ್ರೆ ತಮ್ಮ ಹೆಸರುಗಳು ತಮ್ಮ ಊರಿನಲ್ಲಿ ಲಿಖಿತ ಮಾಡಿಸ್ಕೋಬೇಕೆಂಬುದಾಗಿ ಅವ್ರು ಹೋಗ್ತಾರೆ. ಆ ಹೋಗುವಾಗ ಏನಾಗುತ್ತಂದ್ರೆ ಅಲ್ಲಿ ಆ ಊರಲ್ಲಿ ಯೋಸೇಫನಿಗೆ ಸ್ವಂತ ಮನೆ ಇರೋದಿಲ್ಲ, ಯೋಸೇಫನ್ಗೆ ಸ್ವಂತ ಮನೆ ಇರೋದಿಲ್ಲ. ಮತ್ತು ಅದೇ ರೀತಿ ಅನೇಕರು ಆ ಊರಿಂದ, ಅದೊಂದು ಸಣ್ಣ ಹಳ್ಳಿ ಆಗಿರ್ತದೆ, ಹಳ್ಳಿಯಿಂದ ಬೇರೆ ಬೇರೆ ಕಡೆ ಜೀವನ ಅಂಶಕ್ಕೋಸ್ಕರ, ಉದ್ಯೋಗ ಮಾಡೋದಕ್ಕೋಸ್ಕರ, ಹೊಟ್ಟೆ ಬದುಕುವುದಕ್ಕಾಗಿ ಅಲ್ಲಿ ಕೆಲಸ ಕಡಿಮೆ ಇರೋದ್ರಿಂದ ಬೇರೆ ಬೇರೆ ಪ್ರಾಂತಗಳಿಗೆ ಹೋಗಿರ್ತಾರೆ. ಎಲ್ಲರೂ ಆ ಸೆನ್ಸಸ್ ಸಮಯದಲ್ಲಿ ಪ್ರತಿಯೊಬ್ಬರು ಅವರ ಗ್ರಾಮಕ್ಕೆ ಬಂದಿರ್ತಾರೆ. ಆ ಗ್ರಾಮಕ್ಕೆ ಬಂದಿರುವಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಯೋಸೇಫನು ಮರಿಯಳು ಕೂಡ ಹೋಗ್ತಾರೆ. ಆದ್ರೆ ಇವರಿಗೆ ಸ್ವಂತ ಮನೆ ಇರೋದಿಲ್ಲ. ಆಕೆ ದಿನ ತುಂಬಿರ್ತದೆ, ಹೆರಿಗೆ ಸಮಯ ಬಂದ್ಬಿಡ್ತದೆ. ಹೆರಿಗೆ ಸಮಯ ಬಂದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರೇರೆ, ಅಲ್ಲಿ ಹೆರಿಗೆ ಮಾಡ್ಲಿಕ್ಕೆ ಅಲ್ಲಿ ಯಾವುದೇ ಒಂದು ಮನೆ ಸಿಗೋದಿಲ್ಲ ಅವ್ರಿಗೆ, ಯಾವುದೇ ಒಂದು
ಮನೆ ಸಿಗೋದಿಲ್ಲ. ಕಾರಣ ಏನಂದ್ರೆ ಅವ್ರಿಗೆ ಸ್ವಂತ ಮನೆ ಇರಲ್ಲ. ಎಲ್ಲರೂ ಆ ಯೋಸೇಫು ಮರಿಯಳ ಹಾಗೆ ಸೆನ್ಸಸ್ ಬರ್ಸ್ಕೊಳ್ಳೋದು ಬಂದಿರ್ತಾರೆ. ಅಲ್ಲಿ ಎಲ್ಲ ಮನೆಗಳು ಖಾಲಿ ಇರೋದಿಲ್ಲ ಮತ್ತು ಅಲ್ಲಿ ಛತ್ರ ಇರುತ್ತೆ, ಆ ಛತ್ರ ಕೂಡ ಖಾಲಿ ಇರೋದಿಲ್ಲ. ಕಾರಣ ಮುಂದಾಗಿ ಬಂದಿರೋರೆಲ್ಲನೂ ಆ ಛತ್ರದನ್ನು ಬುಕ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಅಲ್ಲಿ ಅವಕಾಶನೇ ಇಲ್ಲ, ಏನು ಖಾಲಿ ಇಲ್ಲ, ಎಲ್ಲಿ ಖಾಲಿ ಇಲ್ಲ. ಅಂತ ಸಂದರ್ಭದಲ್ಲಿ ನಾವು ನೋಡುವಾಗ ಪ್ರಿಯರೇ, ಇಲ್ಲಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ, ಆಕೆಯು ತನ್ನ ಚೊಚ್ಚಲ ಮಗನೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋಧಿಲಲ್ಲಿ ಮಲಗಿಸಿದಳು ಎಂಬುದಾಗಿ ನಾವು ನೋಡ್ತೀವಿ. ಪ್ರಿಯರೇ, ಸ್ಥಳವಿಲ್ಲದ ಕಾರಣ ಅಂದ್ರೆ ಪ್ರಿಯರೇ, ನಾವು ಇದನ್ನ ಸ್ವಲ್ಪ ಚೆನ್ನಾಗಿ ಗಮನಿಸಬೇಕು. ಅಲ್ಲಿ ಅವ್ರಿಗೆ ಛತ್ರದಲ್ಲಿ ಕೂಡ ಸ್ಥಳ ಸಿಗ್ಲಿಲ್ಲ ಬಾಡಿಗೆಗೆ ತಗೊಳ್ಳೋಣ ಅಂದ್ರೆ. ಈಗ ಅನೇಕ ಸಾರಿ ಪ್ರಯಾಣ ಮಾಡುವಂತವ್ರು ಏನ್ ಮಾಡ್ತಾರೆ, ಛತ್ರಗಳಿಗೆ ಹೋಗ್ತಾರೆ. ಛತ್ರಗಳಿಗೆ ಹೋಗಿ ಏನ್ ಮಾಡ್ತಾರೆ, ಬಾಡಿಗೆಗೆ ನಿಂತ್ಕೊಂಡು ಒಂದು ನೈಟ್ಗೂ 2 ನೈಟ್ಗೂ ಅವ್ರ ಎಷ್ಟು ದಿವಸ ಇರ್ತಾರ ಅಷ್ಟು ದಿವಸ ಲಾಡ್ಜ್ಗಳು, ಈ ಲೋಕದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಲಾಡ್ಜ್ಗಳು ಎಂಬುದಾಗಿ, ಆಗಿನ ಕಾಲದಲ್ಲಿ ಛತ್ರಗಳು ಎಂಬುದಾಗಿ ಹೇಳ್ತಾ ಇತ್ತು. ಅನೇಕರು ಬಂದ್ರೆ ಪರಸ್ಥಳದವ್ರು ಹೋದ್ರೆ ಅಲ್ಲಿ ಉಳ್ಕೊಂಡು ಹೋಗ್ಬೋದಾಗಿತ್ತು. ಹಾಗಾಗಿ ಅಲ್ಲಿ ಕೂಡ ಅವ್ರ ಸ್ಥಳ ಸಿಗಲ್ಲ. ಆದ್ರಿಂದ ಆ ಮಗುವನ್ನ ಏನ್ ಮಾಡ್ತಾರೆ, ಅಲ್ಲಿ ಹೆತ್ತು ಆ ಮಗುನ ತಗೊಂಡು ಬಂದು ಏನ್ ಮಾಡ್ತಾರೆ, ಈ ಗೋದಲಿಯಲ್ಲಿ ಮಲಗಿಸಿದಾರ ಅಂತ ಅಲ್ಲಿ ನೋಡುತ್ತೇವೆ. ಆದ್ರೆ ಪ್ರಿಯರೇ, ಈ ನಾವು ನೋಡುವಾಗ ಈ ಒಂದು ಸಮಯ ಎಲ್ಲಿ ಹುಟ್ಟಿದನು, ಯಾವ ದಿನ ಹುಟ್ಟಿದನು ಅಂತ ಅನೇಕರಿಗೆ ಬೈಬಲ್ ಅಲ್ಲಿ ಹಿಸ್ಟ್ರಿ ಇಲ್ಲ. ಕಾರಣ ಒಂದು ಗೂಢಾರ್ಥವಾಗಿ ಒಂದು ಇಟ್ಟಿದ್ದಾರೆ. ನಾವೆಲ್ಲರೂ ಕ್ರಿಸ್ಮಸ್ ಹಬ್ಬ 25ನೇ ತಾರೀಕೆ ಅಂದ್ರೆ ಯೇಸು ಕ್ರಿಸ್ತನ್ ಹುಟ್ಟಿದ ದಿನ 25ನೇ ತಾರೀಕೆ ಅಂತ ನಾವು ಹೇಳ್ತೀವಿ. ಖಂಡಿತ ಚರಿತ್ರೆಗಳಲ್ಲಿ ಓದುವಾಗ ಇಲ್ಲಿ ಒಂದು ಸಣ್ಣ ಸಾಕ್ಷಿ ಉದಾಹರಣೆ ಏನಂದ್ರೆ ಕಾನೇಶ್ ಕುಮಾರಿ ಅಂದ್ರೆ ಸೆನ್ಸಸ್ ಮಾಡ್ಕೊಳ್ಳುವಂತ ದಿನ. ಅಂದ್ರೆ ಆ ಕಾಲದಲ್ಲಿ ಕೂಡ ಸೆನ್ಸಸ್ ಅಂದ್ರೆ ಒಂದು ಪುಸ್ತಕದಲ್ಲಿ ಡೈರಿಯಲ್ಲಿ ಎಲ್ಲಾ ಊರುಗಳ ಎಲ್ಲಾ ಮನೆಗಳ ಎಲ್ಲಾ ಹೆಸರುಗಳು ಬರೀತಾ ಇತ್ತು. ಹಾಗಾಗಿ ಆ ಒಂದು ಸೆನ್ಸಸ್ ಪ್ರಕಾರ ಹೋಗುವಾಗ ಯೇಸು ಕ್ರಿಸ್ತನು 25ನೇ ತಾರೀಕು ಹುಟ್ಟಿದಾನಂತೇಳಿ ಚರಿತ್ರೆಗಳಲ್ಲಿ ನೋಡುವಾಗ ನಮ್ಗೆ ಸಾಕ್ಷಿ ಸಿಗ್ತದೆ. ಈ ಬೈಬಲ್ ಅಲ್ಲಿ ಕೂಡ ಈ ಒಂದು ಸಾಕ್ಷಿ ಏನಂದ್ರೆ ಕಾನೇಶ್ ಕುಮಾರಿ ಮಾಡ್ಕೊಳಕ್ ಹೋದಾಗ ಆ ಕಾನೇಶ್ ಕುರಿ ಸಂದರ್ಭದಲ್ಲೇ ಆತನು ಅಲ್ಲಿ ಹೆರಿಗೆ ಆಗಿದೆ ಎಂಬುದಾಗಿ ನಾವು ನೋಡ್ತಾ ಇದೀವಿ. ಆತನಿಂದ ಪ್ರಿಯರೇ, ನನ್ನ ಸಹೋದರರೇ, ಆತನು ಏನಾಗ್ತಂದ್ರೆ ಅಲ್ಲಿ ಕಾನೇಶ್ ಕುಮಾರಿ ಬರ್ಸ್ಕೊಳ್ಳುವ ಎಲ್ಲ ಮನೆಗಳು ಹುಡುಗಿ ವಿಚಾರಿಸ್ತಾನೆ. ಯಾವ ಮನೆಯಲ್ಲಿ ಆತನ ಸ್ಥಳ ಸಿಗೋದಿಲ್ಲ, ಎಲ್ಲ ಮನೆಗಳು ತುಂಬಲ್ಪಟ್ಟಿರ್ತದೆ, ಎಲ್ಲಿ ಖಾಲಿ ಇರೋದಿಲ್ಲ. ಹಾಗಾಗಿ ನಾವು ನೋಡುವಾಗ ಕೆಲವರು ಹೇಳುವಂತ ಜ್ಞಾನಿಗಳು ಹೇಳುವಂತ ಮಾತುಗಳೇನಂದ್ರೆ, ಆ ದೇವದೂತರೇ ಬಂದು ಆ ಯೇಸು ಕ್ರಿಸ್ತ ಕನ್ಯೆ ಮರಿಯಳಿಗೆ ಆ ಹೆರಿಗೆ ಮಾಡಿಸಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಒಂದು ಗುಹೆಯಲ್ಲಿ ಯೇಸು ಕ್ರಿಸ್ತನ ಒಂದು ಅಲ್ಲಿಟ್ಟು ಅಲ್ಲಿ ಹೆರಿಗೆ ಮಾಡಿಸಿ ದೇವದೂತರು ಆಕೆಯನ್ನು ಬಿಟ್ಟು ಹೋದ್ರು ಎಂಬುದಾಗಿ ಕೆಲವು ಚರಿತ್ರಕಾರರು ಕೆಲವರು ಹೇಳ್ತಾರೆ. ಆದ್ರೆ ಪ್ರಿಯರೇ, ಈ ಒಂದು ಎಲ್ಲ ಉದಾಹರಣೆಗಳನ್ನು ನಾವು ನೋಡುವಾಗ ಆತನು ನಾವು ನೋಡ್ತೇವೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 26ನೇ ಅಧ್ಯಾಯ 53ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 53ನೇ ವಚನದಲ್ಲಿ ಏನ್ ಹೇಳ್ತದೆ, ನಾನು ನನ್ನ ತಂದೆಯನ್ನು ಬೇಡಿಕೊಳ್ಳಲಾರೆನೆಂದು ಬೇಡಿಕೊಂಡರೆ ಆತನು ನನಗೆ ಈಗಲೇ 12 ಗಳಿಗಳಿಗಿಂತ ಹೆಚ್ಚು ಮಂದಿ ದೇವದೂತರನ್ನು ಕಳುಹಿಸಿಕೊಡುವುದಿಲ್ಲವೆಂದು ನೆನೆಸುತ್ತೀಯಾ? ಸಾಕು. ಇಲ್ಲಿ ನೋಡುತ್ತೇವೆ ಏನು, ಯೇಸು ಸ್ವಾಮಿ ಶಿಲುಬೆಗೆ ಹಾಕಲ್ಪಡುವಂತ ಒಂದು ಸಮಯದಲ್ಲಿ ಅಲ್ಲಿ ಏನಾಗುತ್ತಂದ್ರೆ ಏನು ಯೇಸು ಸ್ವಾಮಿನ ಹಿಡ್ಕೊಳ್ಳೋಕ್ ಹೋಗಿ ಬಂದಾಗ ಅಲ್ಲಿ ಒಂದು ಕೆಲಸ ಆಗುತ್ತೆ. ಏನಂದ್ರೆ ಆ ಯೇಸು ಸ್ವಾಮಿ ಜೊತೆಯಲ್ಲಿ ಇದ್ದಂತ ಪೇತ್ರನು ಅವನು ಸ್ವಲ್ಪ ಆತ್ರಗಾರನು. ಅವನೇನ್ ಮಾಡ್ತಾನೆ, ಯೇಸು ಸ್ವಾಮಿ ಹಿಡ್ಕೊಂಡ್ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಹೇಳಿ ಅವನ ಜೋಪಲ್ಲಿ ಒಂದು ಕತ್ತಿ ಇರ್ತದೆ, ಆ ಕತ್ತಿನ ತೆಗೆದು ಅವನ ಕಿವಿ ಕಟ್ ಮಾಡ್ಬಿಡ್ತಾನೆ. ಆ ಕಿವಿ ಕಟ್ ಮಾಡುವಾಗ ಆ ಯೇಸು ಸ್ವಾಮಿ ಅಲ್ಲಿ ಏನ್ ಮಾಡ್ತಾನಂದ್ರೆ ಆ ಪೇತ್ರನ ತನ್ನ ಶಿಷ್ಯನ ಗದರಿಸಿ, ಸುಮ್ಮನೆ ಇರು, ನೀನು ಆ ತರ ಮಾಡಬಾರ್ದು. ಒಂದು ವೇಳೆ ನನ್ನ ತಂದೆಯನ್ನ ನನ್ನನ್ನು ಇದರಿಂದ ಬಿಡಿಸು ಅಂತ ಹೇಳಿದ್ರೆ 12 ಗಣಗಳಿಗಿಂತ ಹೆಚ್ಚಾದ ದೂತರನ್ನು ಬೇಕಾದ್ರೆ ಆತನ ಕಳಿಸ್ತಾನೆ. ಅಂದ್ರೆ ಒಂದು ಗಣ ಅಂದ್ರೆ 600 ಜನ, 6000 ಜನ ಒಂದು ಗಣ ಅಂದ್ರೆ. ಒಂದು ಗಣ ಅಂದ್ರೆ 6000 ಜನ. ಅಲ್ಲಿಗೆ 12 ಗಣಗಳಂದ್ರೆ ಎಷ್ಟಾಯ್ತು, ಹೆಚ್ಚು ಕಡಿಮೆ 12 × 6 72,000
72,000 ಜನ ದೇವದೂತರ ಬಂದು ನನ್ನ ಕಾಪಾಡ್ಲಿಕ್ಕೆ ನನ್ನ ತಂದೆ ಸಿದ್ಧ ಮಾಡ್ತಾನೆ, ನನ್ನ ತಂದೆ ಸಿದ್ಧ ಮಾಡ್ತಾನೆ ಅಂತ ಹೇಳಿ ಅಲ್ಲಿ ನಾವು ನೋಡ್ತೀವಿ. ಅಂದ್ರೆ ಆಗಿನ ಕಾಲದಲ್ಲಿ ಕೂಡ ದೇವದೂತರು ಬಂದು ಆಕೆಗೆ ಹೆರಿಗೆ ಮಾಡಿಸಿರ ಅಂತ ಹೇಳಿ ಕೆಲವು ಜ್ಞಾನಿಗಳು ಹೇಳುವುದುಂಟು. ಹಾಗೆ ಆಮೇಲೆ ಅವ್ರು ಹೋದ್ಮೇಲೆ ಆ ಸ್ಥಳವಿಲ್ಲದ ಕಾರಣ ಆ ಮಗುವನ್ನ ಅಲ್ಲಿ ಏನ್ ಮಾಡ್ತಾರೆ, ಒಂದು ಗೋದಲಿಯಲ್ಲಿ ಒಂದು ಪರ್ಮಿಷನ್ ಕೊಡ್ತಾರೆ. ನೋಡಪ್ಪ, ನಮ್ಮ ಮನೆಯಲ್ಲಿ ಸ್ಥಳ ಇಲ್ಲ, ಪಾಪ ಬಾಣಂತಿ, ಆ ಮಗು ಇದೆ, ಏನ್ ಮಾಡೋದು ಅಂತ ಹೇಳಿ ಒಂದು ಕುರಿಯ ಕೊಟ್ಟಿಗೆ ಖಾಲಿ ಇದೆ, ಅದರಲ್ಲಿ ನೀವು ಆರಾಮಾಗಿ ಇರಬಹುದು ಅಂತ ಹೇಳುವಾಗ ಆ ಗೋದಲಿಯಲ್ಲಿ ತಂದ ಮಗುನ ಮಲಗಿಸಿದ್ದಾರೆ ಎಂಬುದಾಗಿ ನಾವು ನೋಡುತ್ತೇವೆ. ಆದ್ರಿಂದ ಪ್ರಿಯರೇ, ಆಮೇಲೆ ಆ ಗೋದಲಿ ಆದ ನಂತರ ಮತ್ತೆ ಆತನನ್ನು ಮನೆಗೆ ಶಿಫ್ಟ್ ಮಾಡಿದ್ರಂತೆ. ಮತ್ತಾಯ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು 11ನೇ ವಚನ. ಅಲ್ಲೇನ್ ಹೇಳ್ತದೆ? ಮತ್ತಾಯ ಬರೆದ ಸುವಾರ್ತೆ 2ನೇ ಅಧ್ಯಾಯ 11ನೇ ವಚನ. ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸ್ಪಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತ ಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. ನೋಡ್ರಿ, ಇಲ್ಲಿ ಯಾರು ಇವರು ಆ ಮನೆಯೊಳಕ್ಕೆ ಹೋಗ ಅಂದ್ರೆ, ಅಲ್ಲಿ ಲೂಕನು ಬರೆದ ಸುವಾರ್ತೆಯಲ್ಲಿ ಗೋದಲಿಯಲ್ಲಿ ಛತ್ರದಲ್ಲಿ ಸ್ಥಳವಿಲ್ಲದ ಕಾರಣ ಗೋಧಿಯಲ್ಲಿ ಮಲಗಿಸಿದನು ಅಂತ. ಹೌದು, ಮೊದಲು ಗೋಧಿಯಲ್ಲೇ ಆತನು ಮಲಗಿಸಿದನು. ಮತ್ತು ಅಲ್ಲಿ ಒಂದು ಶುಭ ಸಂದೇಶ ಕೂಡ ಗಬ್ರಿಯಲ್ ದೂತನು ಏನ್ ಮಾಡ್ತಾನಂದ್ರೆ, ಬಂದು ಕುರುಬರು ಅಡವಿಯಲ್ಲಿ ಕುರುಬರು ಕುರಿ ಮೇಯಿಸುವಾಗ ಅಲ್ಲಿ ಬಂದು ಅವ್ರು ಪ್ರತ್ಯಕ್ಷವಾಗಿ ಅಲ್ಲಿ ಏನ್ ಮಾಡ್ತಾರಂದ್ರೆ ಕುರುಬರಿಗೆ ಶುಭವರ್ತಮಾನ ಸಾರ್ತಾನೆ. ಏನಂತ, ಇವತ್ತು ದಾವೀದನಲ್ಲಿ ಒಬ್ಬ ರಕ್ಷಕನು ನಿಮಗೋಸ್ಕರ ಹುಟ್ಟಿದ್ದಾನೆ, ಆತನ ಯಾರಂದ್ರೆ ಕರ್ತನಾಗಿರುವ ಕ್ರಿಸ್ತನು ಎಂಬುದಾಗಿ. ಅಂದ್ರೆ ಅಲ್ಲಿ ಹೆದರಬೇಡ್ರಿ, 10ನೇ ವಚನ ನೋಡ್ತೇವೆ. ಆ ದೂತನವರಿಗೆ ಹೆದರಬೇಡ್ರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ ನಿಮ್ಗೆ ತಿಳಿಸುತ್ತೇನೆ. ಅಂದ್ರೆ ಮೊದಲು ಸುವಾರ್ತೆ ಸಾರಲ್ಪಟ್ಟಿದ್ದು ಕುರುಬರಿಗೆ, ನಮ್ಮಂತ ನಿಮ್ಮಂತ ಒಂದು ಕೆಳವರ್ಗದಲ್ಲಿರುವಂತ ಕುರುಬರಿಗೆ ಅಲ್ಲೇ ಸುವಾರ್ತೆ ಸಾರಲ್ಪಟ್ಟಿತ್ತು. ಅಂದ್ರೆ ಪ್ರಿಯರೇ, ಆ ಒಂದು ರಾಜನ ಮನೆಯಲ್ಲಿ ಯೇಸು ಹುಟ್ಟಿದ್ದರೆ ಆ ಕುರುಬರು ಹೋಗಿ ಅಲ್ಲಿ ಆತನ್ನು ನೋಡಕ್ ಆಗ್ತಾ ಇರ್ಲಿಲ್ಲ. ಯೇಸು ಆತನು ದೇವಾದಿ ದೇವಕುಮಾರನಾಗಿದ್ದನು, ರಾಜಾದಿ ರಾಜನಾಗಿದ್ರು ಆತನ ಏನ್ ಮಾಡಿದಂದ್ರೆ, ಒಂದು ಏನು ಕನಿಷ್ಠ ಒಂದು ಮನೆ ಇಲ್ಲದಂತ ಒಂದು ಬಡವರ ಮನೆಯಲ್ಲಿ ಆತನು ಹುಟ್ಟಿ ಬರ್ತಾನೆ. ಒಂದು ಬಡವರ ಮನೆಯಲ್ಲಿ, ಯಾಕಂದ್ರೆ ಆತನು ಫಸ್ಟ್ ಬಡವರಿಗೆ ಸುವಾರ್ತೆ ಸಾರಕ್ಕೆ ಬಂದಿದ್ದು, ಬಡವರಿಗೆ ಸುವಾರ್ತೆ ಸಾರಕ್ಕೆ ಬಂದಿದ್ದು, ಆ ಅನಾರೋಗ್ಯ ಇರುವಂತವ್ರಿಗೆ ರೋಗಗಳಿಂದ ಬಿಡಿಸುವುದಕ್ಕಾಗಿ ಬಂದಿದ್ದು, ಆರೋಗ್ಯವಂತರಿಗಾಗಿ ದೇವರು ಬಂದಿಲ್ಲ, ಪಾಪ ಇಲ್ಲದವರಿಗಾಗಿ ದೇವರು ಬಂದಿಲ್ಲ. ಪಾಪ ಯಾರು ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ ಅವ್ರನ್ನ ಬಿಡಿಸಿ ರಕ್ಷಿಸುವುದಕ್ಕಾಗಿ ಆತನು ಬಂದಿದ್ದಾನೆ. ಆದ್ರಿಂದ ಮೊಟ್ಟ ಮೊದಲು ಗೋದಲಿಯಲ್ಲಿ ಆ ಮಗು ಇರುವಾಗಲೇ ಏನಾಗುತ್ತಂದ್ರೆ ಕುರುಬರಿಗೆ ಸುವಾರ್ತೆ ಸಾರಲ್ಪಡ್ತದೆ. ಆ ಕುರುಬರು ಹೋಗಿ ಆತನ್ಗೆ ಏನ್ ಮಾಡ್ತಾರೆ, ಆತನನ್ನ ನೋಡ್ತಾರೆ. ಅಲ್ಲಿ ನೋಡಿ ಅಷ್ಟೇ ಅಲ್ಲದೆ ಅಲ್ಲಿ ಒಂದು ದೇವದೂತರು ಒಂದು ದೊಡ್ಡ ಹಬ್ಬನೇ ಆಗ್ತಾ ಇದೆ ನೋಡ್ರಿ. 13-14ನೇ ವಚನದಲ್ಲಿ ನೋಡ್ರಿ, 13 ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 13-14. ಅವರು ಹೋದ ಮೇಲೆ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಎದ್ದು ಈ ಕೂಸನ್ನು ಇದರ ತಾಯಿಯನ್ನು ಕರ್ಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗಿ ನಾನು ನಿನಗೆ ಹೇಳುವ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 13-14ನೇ ವಚನ. ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರು ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಹಲ್ಲೆಲೂಯಾ. ನೋಡಿ, ಪರಲೋಕದಲ್ಲಿ ಒಂದು ದೊಡ್ಡ ಗುಂಪು. ಆಗ್ಲೇ ನಾನು ಹೇಳಿದ್ನಲ್ಲ, ಯೇಸು ಕ್ರಿಸ್ತನು ಆ ಪೇತ್ರನ ನಿನ್ನ ಕತ್ತಿಯನ್ನು ಹೊರೆಯಲಾಕು, ನನ್ನ ರಕ್ಷಿಸಬೇಕಂದ್ರೆ ನನ್ನ ತಂದೆಯಾದ ದೇವರು ನಾನು ಕೇಳ್ಕೊಂಡ್ರೆ 12 ಗಣಗಳಿಗಿಂತ ಹೆಚ್ಚಾದ ದೂತನ್ನು ಕಳಿಸ್ಕೊಡ್ತಾನೆ ಎಂಬುದಾಗಿ. ಅಂದ್ರೆ ಆತನು ಸಣ್ಣ ಮಗುವಾಗಿ ಹುಟ್ಟಿದಾಗಲೇ ಈ ಭೂಲೋಕದಲ್ಲಿ ಆತನು ಹುಟ್ಟಿದಾಗ ಪರಲೋಕದಲ್ಲಿ ದೇವದೂತರು ಅಲ್ಲಿ ಒಂದು ದೊಡ್ಡ ಹಬ್ಬ ಮಾಡಿಕೊಂಡಿದ್ದಾರೆ, ದೊಡ್ಡ ಸಡಗರ. ಅಲ್ಲಿ ಏನು, ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಅಂದ್ರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಹುಟ್ಟಿ ಬಂದಿದ್ದೇನಕ್ಕೆ?
ಮನುಷ್ಯರಾದ ನಮ್ಮಲ್ಲಿ ಸಮಾಧಾನ ಹುಟ್ಟಿಸುವುದಕ್ಕಾಗಿ. ಅದೇ ಮಾತು ಕೊನೆಯಲ್ಲಿ ಹೋಗುವಾಗ ಆತನು, ನಾನು ನಿಮಗೆ ಒಂದು ಸಮಾಧಾನ ಕೊಡ್ತೀನಿ, ಶಾಂತಿಯನ್ನು ಕೊಡ್ತೀನಿ, ಲೋಕವು ಕೊಡುವಂತ ಶಾಂತಿ ಅಲ್ಲ, ನನ್ನಲ್ಲಿರುವಂತ ಶಾಂತಿಯನ್ನು ಬಿಟ್ಟು ಹೋಗ್ತೇನೆ ಅಂತ ಹೇಳ್ತಾನೆ. ಅದಕ್ಕಾಗಿ ನೋಡ್ರಿ, ಆತನು ಈ ಲೋಕಕ್ಕೆ ಜನಿಸಿ ಬಂದಾಗ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ಅಂತೇಳಿ ದೇವದೂತರು ಅರ್ಚಿಸಿದರು. ಆದ್ರೆ ಯೇಸು ಕ್ರಿಸ್ತನ ಈ ಭೂಲೋಕವನ್ನು ಬಿಟ್ಟು ಪರಲೋಕಕ್ಕೆ ಏರಕ್ ಮೊದಲು ನನ್ನಲ್ಲಿರುವಂತ ಶಾಂತಿಯನ್ನು ನಿಮ್ಗೆ ಕೊಡ್ತೀನಿ, ಲೋಕ ಕೊಡುವಂತ ಶಾಂತಿ ಅಲ್ಲ, ನನ್ನಲ್ಲಿರುವಂತ ಶಾಂತಿ ನಿಮ್ಗೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ವಿ. ಆದ್ರಿಂದ ಪ್ರಿಯ ನನ್ನ ಸಹೋದರ ಸಹೋದರರೇ, ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಿದ್ದೇನದಕ್ಕೆ ಸಮಾಧಾನ ಪ್ರಾರ್ಥಿಸ್ಲಿಕ್ಕಾಗಿ. ನನ್ನಂತ ನಿನ್ನಂತ ನಮ್ಮೆಲ್ಲರೂ ಕೆಳವರ್ಗದವರು ಅಂದ್ರೆ ಯಾರ್ಯಾರು ಪಾಪಿಗಳಾಗಿರ್ತಾರೋ, ಜನರಿಂದ ತಳ್ಳಲ್ಪಟ್ಟಿರ್ತಾರೋ ಅವ್ರನ್ನ ರಕ್ಷಿಸುವುದಕ್ಕಾಗಿ, ಮೊದಲು ಅವರಿಗೆ ದರ್ಶನ ಕೊಡುವುದಕ್ಕಾಗಿ ಆತನ ಏನ್ ಮಾಡ್ತಾನೆ, ಒಂದು ರಾಜನ ಮನೆ ಹುಟ್ಟಲಿಲ್ಲ, ಒಂದು ಸಾಮಾನ್ಯ ಒಂದು ಮನೆ ಕೂಡ ಆತನಿಗೆ ಇರಲಿಲ್ಲ ಆತನ ಜನಿಸುವಂತ ಸಂದರ್ಭದಲ್ಲಿ. ಆಮೇಲೆ ಒಂದು ಕುರಿಗಳ ಒಂದು ಕೊಟ್ಟಿಗೆಯಲ್ಲಿ ಆತನಿಗೆ ಅವಕಾಶ ಸಿಕ್ತು. ಅವಕಾಶ ಸಿಕ್ಕಿದಾಗ ಗಬ್ರಿಯಲ್ ದೂತನ್ ಬಂದು ಕುರುಬರಿಗೆ ಸುವಾರ್ತೆ ಸಾರ್ತಾನೆ. ಆ ಕುರುಬರು ಹೋಗಿ ಆತನನ್ನು ಕಂಡುಕೊಳ್ತಾರೆ, ಆತನ ನಾಮನ ಘನಪಡಿಸ್ತಾರೆ. ಅವರು ನೋಡುವಾಗ ಪರಲೋಕದಲ್ಲಿ ಕೂಡ ದೊಡ್ಡ ಒಂದು ಹಬ್ಬ ಸಡಗರ ಅಲ್ಲಿ ಆಯ್ತು ಅಂತ ನೋಡ್ತಾರೆ. ತದನಂತರ ಅಲ್ಲಿ ಒಂದು ಎಲ್ಲ ಏನೋ ಕೆಲವರೆಲ್ಲ ಮುಂದಾಗಿ ಆ ಸೆನ್ಸಸ್ ಬರೆದ ತಕ್ಷಣ ಕೆಲವರು ಕೆಲಸದ ನಿಮಿತ್ತ ಮತ್ತೆ ಅಲ್ಲಿ ವ್ಯವಹಾರಗಳ ನಿಮಿತ್ತ ಅವ್ರು ಏನ್ ಮಾಡ್ತಾರೆ, ಬೇಗ ಹೋಗ್ಬಿಡ್ತಾರೆ. ಅವಾಗ ಮನೆ ಖಾಲಿ ಆಗ್ತದೆ. ಒಂದು ಮನೆ ಖಾಲಿ ಆಗುವಾಗ ಆ ಮನೆಯಲ್ಲಿ ಅವ್ರು ಹೋಗಿ ಉಳ್ಕೊಂತಾರೆ. ಅವಾಗ ಏನಾಗುತ್ತಂದ್ರೆ ಆ ಮನೆಯೊಳಗೆ ಹೋಗಿ ಆ ಕೂಸನ್ನು, ಅದರ ತಾಯಿಯನ್ನು ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ. ಯಾರು ಸಾಷ್ಟಾಂಗ ನಮಸ್ಕಾರ ಮಾಡಿದ್ದು? ಯಾರೆಂದರೆ ಜೋಯಿಸರು. ಪ್ರಿಯರೇ, ನಾವು 2ನೇ ಅಧ್ಯಾಯ 1ರಿಂದ ನೋಡುವಾಗ, ಮತ್ತಾಯ ಬರೆದ ಸುವಾರ್ತೆಯಲ್ಲಿ 2ನೇ ಅಧ್ಯಾಯ 1ರಿಂದ ನೋಡುವಾಗ ಈ ಯೇಸು ಕ್ರಿಸ್ತನು ಬೆತ್ಲೆಹೇಮ್ ಒಂದು ಗ್ರಾಮದಲ್ಲಿ ಹುಟ್ಟಿದಾನಂತೇಳಿ ಈ ಮೂಡಣ ದೇಶದಲ್ಲಿರುವಂತ ಜೋಯಿಸರು ಅಂದ್ರೆ ಜ್ಞಾನಿಗಳು, ಅಂದ್ರೆ ಮುಂದೆ ಹಿಂದೆ ಏನಾಗ್ತದಂತ ಗ್ರಹಿಸುವಂತ ಜ್ಞಾನ ಶಕ್ತಿ ಅವ್ರಿಗಿರ್ತದೆ ಅಂತ ವ್ಯಕ್ತಿಗಳಿಗೆ 3 ಜನ ಜೋಯಿಸರಿಗೆ ಒಂದು ಯೇಸು ಕ್ರಿಸ್ತನು ಹುಟ್ಟುವಂತದ್ದು ಏನಾಗುತ್ತೆ, ಅವ್ರಿಗೆ ಸೂಚನೆ ಆಗುತ್ತೆ. ಯಾಕಂದ್ರೆ ನಾವು ನೋಡ್ತೀವಿ ಯೆಶಾಯನ ಗ್ರಂಥದಲ್ಲಿ 7ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡುವಾಗ, 7ನೇ ಅಧ್ಯಾಯ 14ನೇ ವಚನ ಏನ್ ಹೇಳುತ್ತೆ? ಯೆಶಾಯ 7ನೇ ಅಧ್ಯಾಯ 14ನೇ ವಚನ. ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಇದೋ ಒಬ್ಬ ಕನ್ಯೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮಾನ್ವೇಲ್ ಎಂದು ಹೆಸರಿಡುವಳು. ಈ ಮಾತು ಪ್ರವಾದಿಗಳು ಬರೆದಿರುವಂತ ಮಾತುಗಳು ಎಷ್ಟು ವರ್ಷಗಳ ಮುಂಚೆ, ಯೇಸು ಕ್ರಿಸ್ತನ ಹುಟ್ಟಕ್ಕೆ ಮೊದಲು 740 ವರ್ಷಗಳ ಮುಂಚಿತವಾಗಿಯೇ ಪ್ರಕಟಣೆ ಆಗಿರ್ತದೆ. 740 ವರ್ಷಗಳ ಮೊದಲೇ ಯೇಸು ಕ್ರಿಸ್ತನ ಹುಟ್ಟುವಂತ ಸೂಚನೆ ದೇವ್ರು ಕೊಟ್ಟಿರ್ತಾನೆ, ಈ ಲೋಕಕ್ಕೆ ಬರ್ತಾನಂತೇಳಿ. ಇದೆಲ್ಲ ಆ ಜೋಯಿಸರು ಇದನ್ನೆಲ್ಲ ಧ್ಯಾನ ಮಾಡಿರ್ತಾರೆ, ಈ ವಾಕ್ಯಗಳನ್ನ ಧ್ಯಾನ ಮಾಡ್ತಾರೆ. ಅಷ್ಟೇ ಅಲ್ಲದೆ 9ನೇ ಅಧ್ಯಾಯದಲ್ಲಿ ನಾವು 6ನೇ ವಚನ, ಒಂದು ಮಗು ನಮಗಾಗಿ ಹುಟ್ಟಿದೆ ಅಂದ್ರೆ ಈ ಒಂದು ಪ್ರವಾದನೆ ಅವರು ಕೇಳಿರ್ತಾರೆ, ಅದರ ವಿಷಯದಲ್ಲಿ ಅವ್ರಿಗೆ ಗೊತ್ತಿರುತ್ತೆ. ಆದ್ರಿಂದ ಆ ಯೇಸು ಕ್ರಿಸ್ತನು ಆ ಬೆತ್ಲೆಹೇಮ್ ಎಂಬ ಒಂದು ಗ್ರಾಮದಲ್ಲಿ ಹುಟ್ಟುವಾಗ ಅಲ್ಲಿ ಅವ್ರಿಗೆ ಒಂದು ನಕ್ಷತ್ರ ಕಾಣಿಸ್ಕೊಳ್ತದೆ. ಏನ್ ನಕ್ಷತ್ರ? ಇವ್ರನ್ನ ಸೂಚಿಸುವಂತ ಯೇಸು ಕ್ರಿಸ್ತನನ್ನ ಸೂಚಿಸುವುದಕ್ಕಾಗಿ, ಆ ಜೋಯಿಸರಿಗೆ ತಿಳಿಸುವುದಕ್ಕಾಗಿ ಒಂದು ನಕ್ಷತ್ರ ಕಾಣಿಸ್ಕೊಳ್ತದೆ. ಆ ನಕ್ಷತ್ರ ಏನ್ ಮಾಡ್ತಂದ್ರೆ ಸೀದಾ ಯೇಸು ಕ್ರಿಸ್ತನಿರುವಂತಹ ಒಂದು ಹಳ್ಳಿಗೆ ಕರ್ಕೊಂಡು ಬರುವಾಗ ಅವರು ಬರ್ತಾ ಮೊದಲು ರಾಜನ ಮನೆಗೆ ಹೋಗ್ತಾರೆ, ಹೆರೋದನ ಮನೆಗೆ ಹೋಗ್ತಾರೆ. ಅಲ್ಲಿ ಹೋಗಿ ಈ ಲೋಕ ರಕ್ಷಕರು ಹುಟ್ಟಿರೋದು ಇಲ್ಲಿ, ಜನರನ್ನ ಬಿಡುಗಡೆ ಮಾಡುತ್ತಿರುವಂತ ನಾಯಕನು ಎಲ್ಲಿದ್ದಾನೆ ಅಂತ ಅವ್ರು ಕೇಳುವಾಗ ಅವನಿಗೆ ಆಶ್ಚರ್ಯ ಆಗ್ತದೆ. ಆಶ್ಚರ್ಯ ಆಗಿ ಅವನ್ನೆಲ್ಲ ಕರೆದು ಏನು ಅಲ್ಲಿ ಇರುವಂತ ಶಾಸ್ತ್ರಿಗಳನ್ನ ಮತ್ತು ಅವನ್ನೆಲ್ಲ ಕರೆದು ಕೇಳುವಾಗ ಅಲ್ಲಿ ಏನ್ ಹೇಳ್ತಾನೆ, ಮತ್ತಾಯ ಬರೆದ ಸುವಾರ್ತೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡುವಾಗ, ಅವರು ಯೆಹೂದ್ಯರ ಎಲ್ಲಾ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕೂಡಿಸಿ
ಕ್ರಿಸ್ತನು ಹುಟ್ಟಬೇಕಾದ ಎಲ್ಲಿ ಎಂದು ಅವರನ್ನು ಕೇಳಿದನು. ಅವರು ಅವನಿಗೆ ಯೂದಾಯದ ಬೆತ್ಲೆಹೇಮಿನಲ್ಲಿಯೇ, ಯಾಕೆಂದ್ರೆ ಯಹೂದ ಸೀಮೆ ಬೆತ್ಲೆಹೇಮೆ ಯಹೂದದ ಮುಖ್ಯ ಪಟ್ಟಣದಲ್ಲಿ ನೀನು ಎಷ್ಟು ಮಾತ್ರ ಸಣ್ಣದಲ್ಲ, ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು, ಆತನು ನನ್ನ ಪ್ರಜೆಯಾದ ಇಸ್ರಾಯೇಲನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರೆದಿದೆ ಎಂದು ಹೇಳಿದರು. ಅಂದ್ರೆ ಈ ಜೋಯಿಸರು ಈ ಪ್ರವಾದಿಗಳು ಬರೆದಿರುವಂತ ಪ್ರವಚನಗಳೆಲ್ಲ ಅವ್ರು ಓದಿರ್ತಾರೆ, ಧ್ಯಾನ ಮಾಡಿರ್ತಾರೆ. ಆದ್ರಿಂದ ಅವ್ರು ಏನ್ ಮಾಡ್ತಾ ಇದ್ದಾರೆ, ಸೀದಾ ರಾಜನ ಮನೆಗೆ ಹೋಗ್ತಾರೆ. ರಾಜನ ಮನೆಯಲ್ಲಿ ರಾಜನು ಹುಟ್ಟಬೇಕು. ಆದರೆ ಆ ರಾಜನ ಮನೆಯಲ್ಲಿ ಹುಟ್ಟಿದ್ರೆ ನಿಮ್ಮಂತವ್ರಿಗೆ ಯಾರಿಗೂ ಅವಕಾಶ ಇಲ್ಲ. ಆ ಕುರುಬರು ಹೋಗಿ ಅಲ್ಲಿ ನೋಡಕ್ಕಾಗಲ್ಲ. ಹಾಗಾಗಿ ಆತನ ಏನ್ ಮಾಡ್ತಾನಂದ್ರೆ, ಏನು ಇಲ್ಲದಂತ ಒಂದು ಮನೆಯಲ್ಲಿ ಹುಟ್ಟುವುದನ್ನ ಅಲ್ಲಿ ನಾವು ಗಮನಿಸ್ತೀವಿ. ಆಮೇಲೆ ಆ ರಾಜನ್ ಹೇಳ್ತಾನೆ, ಆ ಒಂದು ಬೆತ್ಲೆಹೇಮಲ್ಲಿ ಹುಟ್ಟಿದ್ದಾನೆಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳ್ತಾ ಇದೆಯಲ್ಲ, ನೀವು ಮೊದಲು ಹೋಗಿ ಆತನ ಎಲ್ಲಿದ್ದಾನೆ ಅಂತ ಕಂಡುಕೊಳ್ರಿ, ಆತನ್ನ ನಮಸ್ಕಾರ ಮಾಡ್ರಿ, ಆತನ್ನ ಆರಾಧಿಸ್ರಿ, ಮತ್ತು ನನಗೂ ಬಂದು ಹೇಳ್ರಿ, ನಾನು ಬಂದು ಆ ದೇವಾದಿ ದೇವನ್ನ ಆರಾಧಿಸ್ತೇನೆ ಅಂತ ಹೇಳಿ ಕಳಿಸ್ತಾನೆ. ಆದ್ರೆ ಆಮೇಲೆ ಇವರು ಹಾಗೆ ಆ ನಕ್ಷತ್ರ ಏನ್ ಮಾಡ್ತದೆ, ಸೀದಾ ಯೇಸು ಕ್ರಿಸ್ತನು ಯಾವ ಮನೆಯಲ್ಲಿ ಇರ್ತಾನೋ ಆ ಮಗು ಯೇಸು ಕ್ರಿಸ್ತನ ಮಗು ಯಾವ ಮನೆಯಲ್ಲಿ ಇರ್ತದೋ ಅಲ್ಲಿ ಹೋಗಿ ಆ ನಕ್ಷತ್ರ ಅಲ್ಲಿ ನಿಂತ್ಕೊಳ್ತದೆ. ಅವಾಗ ಹೋಗಿ ಅವ್ರು ಏನ್ ಮಾಡ್ತಾರ, ಮನೆಯಲ್ಲಿ ಹೋಗಿ ಆ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಯಾವುದಕ್ಕೆ, ಆ ಮಗುಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಯಾಕೆಂದ್ರೆ ಆತನೇ ಲೋಕರಕ್ಷಕನಂತ ಆ ಜೋಯಿಸರಿಗೆ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ಮೂಡಣ ದೇಶದಿಂದ ಕೆಲವು ಕಿಲೋಮೀಟರ್ಗಳು ನಡ್ಕೊಂಡು ಬಂದು ಆ ನಕ್ಷತ್ರ ಯಾವ ಮನೆಗೆ ಕರ್ಕೊಂಡು ಹೋಗ್ತದೋ ಆ ಮನೆ ತನಕ ಅವ್ರು ಹೋಗಿ ಆ ಮಗುನ್ ಕಂಡು ಆ ಮಗುಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಅಷ್ಟೇ ಅಲ್ಲದೆ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತ, ಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು ಎಂಬುದಾಗಿ ಹೇಳ್ತದೆ. ಅಂದ್ರೆ ತಮ್ಮ ಗಂಟೆಗಳು, ಅಂದ್ರೆ 3 ಗಂಟೆಗಳು ತಗೊಂಡು ಬಂದಿರ್ತಾರೆ ಜೋಯಿಸರು. ಅವರು 3 ಗಂಟೆಗಳು ತಗೊಂಡು ಬಂದಿದ್ದಾರೆ. ಒಬ್ರು ಏನ್ ತಂದಿದ್ದಾರೆ, ಚಿನ್ನ ತಂದಿದ್ದಾರೆ. ದೇವರಿಗೆ ಸಮರ್ಪಿಸೋದಕ್ಕಾಗಿ, ಕಾಣಿಕೆಯಾಗಿ ಕೊಡುವುದಕ್ಕಾಗಿ ಅವ್ರು ಏನ್ ಮಾಡಿದ, ಒಬ್ಬ ಜೋಯಿಸ ಚಿನ್ನ ತಂದಿದ್ದಾನೆ. ಚಿನ್ನ ಏನು ಸೂಚನೆ, ಪರಿಶುದ್ಧತೆಗೆ ಸೂಚನೆ. ಚಿನ್ನ ಪರಿಶುದ್ಧತೆಗೆ ಸೂಚನೆ. ಹಾಗಾಗಿ ಆತನು ಏನ್ ಮಾಡಿದಾನಂದ್ರೆ, ದೇವರಿಗೆ ಕೊಡುವಾಗ ಉತ್ತಮವಾಗಿ ಕೊಡಬೇಕು. ಯಾರೇ ಆಗಲಿ ದೇವರಿಗೆ ಕೊಡುವಂತ ಏನೇ ಕಾರ್ಯಗಳಾಗಲಿ, ಒಂದು ಕಾಣಿಕೆ ಆಗಲಿ ಉತ್ತಮವಾದ ಕಾಣಿಕೆ ಆಗ್ಬೇಕು. ಒಂದು ದೇವರಿಗೆ ಒಂದು ದಶಮ ಭಾಗ ಕೊಡುವ ಉತ್ತಮವಾದ ರೀತಿಯಲ್ಲಿ ದಶಮ ಭಾಗ ಕೊಡಬೇಕು. ದೇವರಿಗೆ ಎಷ್ಟು ಪ್ರೀತಿಯಿಂದ ಕೊಟ್ರೆ ಅಷ್ಟರ ಆಶೀರ್ವಾದ. ಅದಕ್ಕೆ ಈತನ ಏನ್ ಮಾಡಿದ್ದಾನೆ, ಚಿನ್ನ ಒಂದು ಪರಿಶುದ್ಧತೆ ಬಹು ಬೆಲೆ ಇಳ್ಳಂತ ವಸ್ತುವನ್ನ ತಂದಲ್ಲಿ ಆತನ ಕಾಣಿಕೆ ಹಾಕೊಂಡು, ಇನ್ನೊಬ್ಬ ಆತನ ಏನ್ ಮಾಡ್ತಾ ಇದ್ದಾನೆ, ಧೂಪ ಸಮರ್ಪಣೆ ಮಾಡ್ತಾ ಇದ್ದಾನೆ. ಧೂಪ ಏನು ಸೂಚನೆ, ಆರಾಧನೆ ಸೂಚನೆ. ಧೂಪ ಅಂದ್ರೇನು, ಮನೆಗಳಲ್ಲಿ ಹಾಕ್ತಾರಲ್ಲ, ದೇವ್ರಿಗೆ ಹಾಕ್ತಾರಲ್ಲ, ಲೋಕಾಂತರ ಸಾಮ್ರಾಣಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಸಾಮ್ರಾಣಿ ಒಂದು ಆರಾಧನೆ ಸೂಚನೆ. ಆ ಧೂಪ ಹಾಕುವಾಗ ಆ ಧೂಪ ಹೊಗೆದ ರೂಪದಲ್ಲಿ ಮೇಲ್ಲೋಕಕ್ಕೆ ಹೋಗ್ತದಂತೆ. ಆ ದೇವರು ಆ ಆಶ್ವಾಸನೆ ಹೇಳಿತಾನಂತೆ. ಅದಕ್ಕಾಗಿ ಅನೇಕರು ಏನ್ ಮಾಡ್ತಾರೆ, ಧೂಪ ತಂದಿದ್ದಾನೆ. 3ನೇ ವ್ಯಕ್ತಿ ಏನ್ ಮಾಡ್ತಾರೆ, ರಕ್ತ ಬೋಳಗಳನ್ನು ಕಾಣಿಕೆಯಾಗಿ ತಂದಿದ್ದಾನೆ. ರಕ್ತ ಬೋಳಗಳು ಆತನ ಸಮಾಧಿಗೆ ಹಚ್ಚುವಂತ ಸುಗಂಧ ತೈಲಗಳಿಗೆ ಸೂಚನೆ. ಯೋಹಾನ್ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೀವಲ್ಲ, ಒಂದು ಕಡೆ ನಿಕೋದೇಮನು ಬಂದು ಆತನಿಗೆ ಅನೇಕ ಸುಗಂಧ ದ್ರವ್ಯಗಳನ್ನು ತಂದು ಆತನಿಗೆ ಸಮರ್ಪಿಸುವುದನ್ನು ನಾವು ನೋಡ್ತೀವಿ. ಹಾಗಾಗಿ ಪ್ರಿಯರೇ, ಇಲ್ಲಿ ಚಿನ್ನ ಒಂದು ಪರಿಶುದ್ಧತೆಗೆ ಸೂಚನೆ, ಧೂಪ ಆರಾಧನೆಗೆ ಸೂಚನೆ, ಮತ್ತು ರಕ್ತ ಬಾಳುಗಳು ಆತನ ಮರಣಕ್ಕೆ ಸೂಚನೆ. ಆತನ ಪ್ರಿಯರೇ, ಈ 3 ಜೋಯಿಸರು 3 ವಿಧವಾದ ಕಾಣಿಕೆಗಳನ್ನು ತಂದು ಆತನಿಗೆ ಸಮರ್ಪಿಸ್ತಾರೆ. ದೇವರ ಮಕ್ಕಳಾಗಿರುವಂತ ಪ್ರತಿಯೊಬ್ಬರು ಈ ಒಂದು ಕಾರ್ಯಗಳು ಮಾಡಬೇಕು. ನೋಡ್ರಿ, ಅವ್ರು ಎಲ್ಲೋ ಇರೋರು, ದೇವರು ಅಲ್ಲಿ ಆ ಯೇಸು ಕ್ರಿಸ್ತನ ಹುಟ್ಟಿದ್ದಾನೆ ಅಂತ ಹೇಳಿ ಎಲ್ಲೋ ಇದ್ದಂತವ್ರ ನಕ್ಷತ್ರ ಗುರುತಿಡ್ಕೊಂಡು ಬಂದು ಅಲ್ಲಿ ದೇವ್ರಿಗೆ ಏನ್ ಮಾಡ್ತಾ ಇದ್ದಾರೆ, ಮೊದಲು ಸಾಷ್ಟಾಂಗ ಏರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಅಂದ್ರೆ ಬೋರ್ಲು ಬಿದ್ದು ಏನ್ ಮಾಡ್ತಾರೆ, ಸಾಷ್ಟಾಂಗ ಏರಿಗೆ ಅವ್ರು ನಮಸ್ಕಾರ ಮಾಡ್ತಾ ಇದ್ದಾರೆ.
ನಾವು ಒಂದು ಹಾಡುಗಾರನ ಹಾಡ್ತಾನಲ್ಲ, ನಾ ಮನಸಾರ ನಿನ್ನು ಸಾಗಿಲ ಪಡಿ ನಮಸ್ಕಾರ ಚೇತನು. ಅಂದ್ರೆ ಆ ಕೀರ್ತನೆಗಾರನ ಹಾಡಿದ ರೀತಿಯಲ್ಲಿ ಇವ್ರೇನ್ ಮಾಡ್ತಾರೆ, ಸಾಷ್ಟಾಂಗ ಯೇಸು ಕ್ರಿಸ್ತನ್ಗೆ, ಆ ಮಗು ಇನ್ನು ಸಣ್ಣ ಮಗು ಇರುವಾಗಲೇ ಅವ್ರ ಆ ಮಗುಗೆ, ಆ ದೇವಾದಿ ದೇವರ ಕುಮಾರನಿಗೆ, ಏಕೈಕ ಕುಮಾರನಾಗಿರೋ ಯೇಸು ಕ್ರಿಸ್ತನ್ಗೆ ಏನ್ ಮಾಡ್ತಾರೆ, ಸಾಷ್ಟಾಂಗ ಹೆರಿಗಿ ನಮಸ್ಕಾರ ಮಾಡಿ ಆತನಿಗೆ 3 ವ್ಯಕ್ತಿಗಳು 3 ವಿಧದಲ್ಲಿ ಕಾಣಿಕೆಗಳು ಸಮರ್ಪಿಸ್ತಾರೆ. ಆದ್ರಿಂದ ಪ್ರತಿಯೊಬ್ಬರ ಜೀವಿತದಲ್ಲಿ ನಾವೇನ್ ಮಾಡ್ಬೇಕಂದ್ರೆ, ಒಂದು ಕಾರ್ಯ ಏನು, ದೇವರ ಮಾತುಗಳು ಕೇಳುವರಾಗಿ ದೇವರಿಗೆ ಇಷ್ಟವಾದ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು. ಅಷ್ಟು ನಂತರ ಆಮೇಲೆ ಏನಾಗುತ್ತೆ ಅಂತ ಅಲ್ಲಿ ಸಮರ್ಪಣೆ ಮಾಡ್ತಾರೆ. ಆಮೇಲೆ ಅವರು ರಾಜನ ಹೇಳಿರ್ತಾನೆ ಏನಂತ, ನೀವು ಹೋಗಿ ಮೊದಲು ಆತನ ಎಲ್ಲಿದ್ದಾನೋ ತಿಳ್ಕೊಳ್ರಿ, ಆಮೇಲೆ ಬಂದು ನನಗೆ ಹೇಳ್ರಿ, ನಾನು ಕೂಡ ಹೋಗಿ 8ನೇ ವಚನ ನೋಡ್ರಿ, 2ನೇ ಅಧ್ಯಾಯ 8ನೇ ವಚನ, ಮತ್ತಾಯ ಬರೆದ ಸುವಾರ್ತೆ 2ನೇ ಅಧ್ಯಾಯ 8ನೇ ವಚನ, ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿರಿ, ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿರಿ, ನಾನು ಬಂದು ಅದಕ್ಕೆ ಅಡ್ಡ ಬೀಳಬೇಕು ಎಂದು ಹೇಳಿ ಅವರನ್ನು ಬೆತ್ಲೆಹೇಮಿಗೆ ಕಳಿಸಿದನು. ನೋಡ್ರಿ, ಅವರನ್ನ ಬೆತ್ಲೆಹೇಮಿಗೆ ಕಳಿಸ್ತಾನೆ. ಆದ್ರೆ ಇವ್ರು ಹೋಗ್ತಾರೆ, ಆ ಮಗುನ್ ಕಾಣ್ತಾರೆ, ಆ ಸಾಷ್ಟಾಂಗವನ್ನು ನಮಸ್ಕಾರ ಮಾಡ್ತಾರೆ. ಆಮೇಲೆ ಆ ದೇವರು ಕನಸಿನೆಲ್ಲ ಅವ್ರಿಗೆ ಏನು ಹೇಳ್ತಾನೆ, ಆ ರಾತ್ರಿ ಅವರೇ ಉಳ್ಕೊಂತಾರೆ. ಆ ರಾತ್ರಿ ಮಲಗಿರುವಾಗ 12ನೇ ವಚನ ಓದಮ್ಮ. ಆಮೇಲೆ ದೇವರು ಕನಸಿನಲ್ಲಿ ಅವರಿಗೆ, ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟದ್ದರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು. ನೋಡ್ರಿ, ಆ ರಾತ್ರಿ ಆತನು ಏನು ಅದಕ್ಕೆ ಕಳ್ಸಿರೋದು, ನೀವು ಹೋಗಿ ವಿಚಾರಣೆ ಮಾಡಿ ಮತ್ತೆ ನನ್ಗೆ ಬಂದು ತಿಳಿಸಿರಿ, ನಾನು ಹೋಗಿ ನಮಸ್ಕಾರ ಮಾಡ್ತೀನಿ. ನಮಸ್ಕಾರ ಮಾಡಕ್ಕಲ್ಲ, ಆತನಿಗೆ ಅಸೂಯೆ ಆಗಿದೆ. ಒಬ್ಬ ರಾಜನು ರಾಜನ ಮನೆಯಲ್ಲಿ ಹುಟ್ಟಬೇಕು, ಒಬ್ಬ ಬಡವರು ಬಿಕಾರಿ ಮನೆಗಳಲ್ಲಿ ಹುಟ್ಟೋದೇನು ಅಂದ್ರೆ ನನಗೇನು ಮರ್ಯಾದೆ ಅಂದ್ರೆ, ಬಿಕಾರಿ ಮನೆಯಲ್ಲಿ ಹುಟ್ಟುಬಿಟ್ಟು ಅಲ್ಲಿ ಅವನು ಅರಸನಾಗ್ಬಿಟ್ರೆ ನನ್ನ ವಂಶವೇನಾಗ್ಬೇಕು, ನನ್ನ ರಾಜತಾನ ಏನಾಗ್ಬೇಕು, ನನ್ನ ಅರಸ್ಥಾನ ಏನಾಗ್ಬೇಕು. ಅದಕ್ಕಾಗಿ ಆ ಮಗುನ ಕೊಲೆ ಮಾಡಿಬಿಡ್ಬೇಕು ಅಂತ ಒಂದು ಆಲೋಚನೆಯಲ್ಲಿ ಅವನು ಏನ್ ಮಾಡ್ತಾನೆ, ಎಲ್ಲಿದ್ದಾನೆ ಬಂದು ನಂಗೆ ತಿಳಿಸ್ರಿ ಅಂತ ಹೇಳಿ ಕಳಿಸುವಾಗ ಪ್ರೇರೆ ಆ ರಾತ್ರಿ ದೇವ್ರೇನ್ ಮಾಡ್ತಾನೆ, ಅವ್ರ ಕನಸಿನಲ್ಲಿ ಕಾಡ್ಕೊಂಡು ರಾಜನ ಈ ತರ ಮಾಡ್ಬೇಕಂತಿದ್ದಾನೆ, ನೀವು ಮತ್ತೆ ರಾಜನ ಹತ್ರ ಹೋಗ್ಬೇಡ್ರಿ, ನೀವು ಬೇರೆ ದಾರಿಯಿಂದ ನಿಮ್ಮ ಸ್ವಂತ ಸ್ಥಳಗಳಿಗೆ ಹೋಗ್ಬಿಡ್ರಿ ಅಂತ ಹೇಳುವಾಗ ಅವ್ರು ಏನ್ ಮಾಡ್ತಾರೆ, ಬೇರೆ ಕಡೆ ಹೋಗ್ಬಿಡ್ತಾರೆ. ಆಮೇಲೆ ಅಲ್ಲಿ ದೊಡ್ಡ ಒಂದು ಗೋಲಾಟ ಆಗ್ತದೆ ನೋಡ್ರಿ. ನಾವು 14-15 ವಚನದಲ್ಲಿ ನಾವು ಅವಳಿಗೆ ಓದುವಳ, ಅವರು ಹೋದ ಮೇಲೆ ಕರ್ತನ ದೂತನು ಯೋಸೇಫನ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಎದ್ದು ಈ ಕೂಸನ್ನು ಇದರ ತಾಯಿಯನ್ನು ಕರ್ಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗು, ನಾನು ನಿನಗೆ ಹೇಳುವ ತನಕ ಅಲ್ಲೇ ಇರು, ಹೆರೋದನು ಈ ಕೂಸನ್ನು ಕೊಲ್ಲಬೇಕೆಂದು ಅವನು ಹುಡುಕುತ್ತಿರುವನು ಅಂದನು. ಅಂದ್ರೆ ದೇವಾದಿ ದೇವನಿಗೆ ಗೊತ್ತು, ಈ ಹೆರೋದನು ಈ ಮಗುವನ್ನು ಸಾಯಿಸ್ತಾನೆ. ಆದ್ರಿಂದ ಆ ಜೋಯಿಸರು ಬೇರೆ ಕಡೆ ಬಿಡಿಸ್ತಾನೆ. ಆಮೇಲೆ ಯೋಸೇಫನೊಟ್ಟಿಗೆ ಮಾತನಾಡ್ತಾನೆ, ನೋಡಪ್ಪ, ನೀನು ಈ ಸ್ಥಳವನ್ನು ಬಿಟ್ಟುಬಿಡು, ಈ ಸ್ಥಳವನ್ನು ಬಿಟ್ಟು ನಾನು ಹೇಳೋ ತನಕ ಐಗುಪ್ತ ದೇಶಕ್ಕೆ ಹೋಗ್ಬಿಡು, ಐಗುಪ್ತ ದೇಶದಲ್ಲಿ ನೀನು ಅಲ್ಲಿ ಸ್ವಲ್ಪ ಕಾಲ ಅಲ್ಲಿ ಇರು, ಈ ರಾಜನು ಸಾಯೋ ತನಕ ನೀನು ಅಲ್ಲೇ ಇರು, ನಾನು ಹೇಳಿದ ನಂತರ ಮತ್ತೆ ನೀನು ವಾಪಸ್ ಬರಿ ಅಂತ ಹೇಳುವಾಗ ಯೋಸೇಫನ್ ಏನ್ ಮಾಡ್ತಾನೆ, ಆ ರಾತ್ರಿನೇ ಆ ತಾಯಿ ಮಗುವನ್ನು ಕರ್ಕೊಂಡು ಆ ದೇಶ ಬಿಟ್ಟು ಹೊರಟೋಗ್ತಾನೆ. ಅದು ಹೊರಟೋದ ಮೇಲೆ ಅಲ್ಲೇನಾಗುತ್ತಂದ್ರೆ, ಈ ಹೆರೋದನ್ ಏನ್ ಮಾಡ್ತಾನೆ, ಈ ಜೋಯಿಸರು ನನ್ಗೆ ಮೋಸ ಮಾಡಿದ್ರು, ನಾನು ತಿಳಿಸ್ದೆ ಅವ್ರು ಹೊರಟೋಗಿದ್ದಾರೆ, ಆದ್ರಿಂದ ಅವ್ರು ಎಲ್ಲಿದ್ದಾರೆ ಹುಡುಕ್ರಿ ಅಂತ ಹೇಳಿ ಹುಡುಕೋಸ್ಕರ ಎಲ್ಲಿ ನೋಡಿದ್ರು ಆ ಮಗು ಸಿಗೋದು. ಬೆತ್ಲೆಹೇಮಲ್ಲಿ ನೋಡ್ತಾನೆ, ಅಲ್ಲಿ ಆ ಮಗು ಸಿಗೋದಿಲ್ಲ, ಅದರ ತಾಯಿ ತಂದೆ ಯಾರು ಸಿಗೋದಿಲ್ಲ. ಅವಾಗ ಏನ್ ಮಾಡ್ತಾನೆ ಅಂದ್ರೆ, ಅಲ್ಲಿ ನೋಡ್ರಿ, 16-17 ವಚನಗಳಲ್ಲಿ ನೋಡುವಾಗ, 18ನೇ ವಚನಗಳಲ್ಲಿ ನೋಡುವಾಗ, ಆಗ ಹೆರೋದನು ತನಗೆ ಜೋಯಿಸರು ಮೋಸ ಮಾಡಿದ್ರೆ ಅಂತ ತಿಳಿದು ಬಹಳ ಸಿಟ್ಟಾಗಿ ಆಳುಗಳನ್ನು ಕಳಿಸಿ ತಾನು ಜೋಯಿಸರಿಂದ ತಿಳ್ಕೊಳ್ಳೋ ಕಾಲಕ್ಕೆ ಸರಿಯಾಗಿ ಬೆತ್ಲೆಹೇಮಿನಲ್ಲಿಯೂ ಅದರ ಎಲ್ಲಾ ನೆರೆಹೊರೆ ಹಳ್ಳಿಗಳಲ್ಲಿಯೂ 2 ವರ್ಷದೊಳಗಿನ ಗಂಡು ಕೂಸುಗಳನ್ನೆಲ್ಲ ಕೊಂಡಿಸಿದನು. ನೋಡ್ರಿ, ಯೇಸು ಒಬ್ಬನ್ನ ಸಾಯಿಸೋದಕ್ಕೆ ಯೇಸು ಯಾರೆಂಬುದಾಗಿ ಗೊತ್ತಿಲ್ಲದೆ ಕಾರಣ ಅವನೇನ್ ಮಾಡ್ತಾನೆ, ಆ ಬೆತ್ಲೆಹೇಮನಲ್ಲಿ ಆ ಸುತ್ತಮುತ್ತಲಿರುವ ಎಲ್ಲ ಗ್ರಾಮಗಳಲ್ಲಿ ಏನ್ ಮಾಡ್ತಾನೆ, 2 ವರ್ಷಗಳ ಒಳಗಡೆ ಇರುವಂತ
ಮಕ್ಕಳು ಯಾರ್ಯಾರು ಇದ್ದಾರೋ ಈ ಗಂಡು ಮಕ್ಕಳು ಎಲ್ಲರನ್ನು ಕೊಂದು ಬಿಡ್ತಾರೆ. ಪ್ರತಿಯೊಂದು ಮನೆಯಲ್ಲಿ ಗಂಡು ಮಗು 2 ವರ್ಷದ ಕೆಳಗಿರುವಂತ ಮಕ್ಕಳನ್ನ ಎಲ್ಲರೂ ಕೊಲಿಸ್ಬಿಡ್ತಾನೆ. ಅವಾಗ ಏನಾಗುತ್ತಂದ್ರೆ ಆ ಸುತ್ತಮುತ್ತಲು ಪ್ರಾಂತಗಳಲ್ಲಿ ದೊಡ್ಡ ಗೋಲಾಟ ಆಗ್ತದ್ರಿ, ದೊಡ್ಡ ಗೋಲಾಟ ಆಗ್ತದೆ. 18ನೇ ವಚನ ನೋಡ್ತೇವೆ. ಆ ಕಾಲದಲ್ಲಿ ಅದ ನೆರವೇರ್ತ ಅದೇನೆಂದರೆ ರಾಮದಲ್ಲಿ ಬೊಬ್ಬೆ ಕೇಳಿಸಿತು, ಅಳುವಿಕೆಯು ಬಹು ಗೋಲಾಟ ಉಂಟಾದು. ರಾಹೇಳು ತನ್ನ ಮಕ್ಕಳಿಗೋಸ್ಕರ ಹತ್ತತ್ತು ಅವರು ಇಲ್ಲದೆ ಹೋದಕ್ಕಾಗಿ ಸಮಾಧಾನ ಹೊಂದಲಲ್ಲದೆ ಇದ್ದಳು ಎಂಬುದಾಗಿ ನಾವು ನೋಡ್ತೇವ್ರಿ. ಪ್ರಿಯ ನನ್ನ ಸಹೋದರಿ, ಈ ಲೋಕದಲ್ಲಿ ಒಳ್ಳೇದು ಮಾಡಕ್ಕೆ ಯಾರು ಬಂದ್ರೆ ಅವ್ರನ್ನೆಲ್ಲ ಏನ್ ಮಾಡ್ತಾರೆ ಪ್ರಜೆಗಳು? ಯಾವುದೋ ಒಂದು ರೂಪದಲ್ಲಿ ಕುತಂತ್ರ ಮಾಡಿ ಏನೋ ಮಾಡಿ ಅವ್ರ ಅಲ್ಲಿಂದ ಓಡಿಸೋದು, ಇಲ್ಲ ಸಾಯಿಸೋದು, ಮತ್ತೊಂದು ಏನೋ ಮಾಡ್ತಾನೆ. ನೋಡ್ರಿ, ಯೇಸು ಸ್ವಾಮಿ ಹುಟ್ಟುವಾಗ ಕೂಡ ಏನಾಗ್ತದೆ, ಲೋಕದಲ್ಲಿ ದೊಡ್ಡ ಗೋಲಾಟ ಆಗ್ತದೆ. ಸುತ್ತಮುತ್ತ ಪ್ರಾಂತಗಳಲ್ಲಿ ಅನೇಕ ಗಂಡು ಮಕ್ಕಳು ಅಲ್ಲಿ ಸಾಯಲ್ಪಡ್ತಾರೆ, ಅನೇಕ ಗಂಡು ಮಕ್ಕಳು ಅಲ್ಲಿ ಸಾಯಲ್ಪಡ್ತಾರ್ರಿ. ಅದಕ್ಕಾಗಿ ಯೇಸು ಕ್ರಿಸ್ತನ ಹುಟ್ಟುವಾಗ ಕೂಡ ಆ ಸುತ್ತಮುತ್ತ ಪ್ರಾಂತಗಳಲ್ಲಿ ಶೋಧನೆ ಆಯಿತು. ಯೇಸು ಕ್ರಿಸ್ತನು ಯಾರು ನಂಬ್ತಾರೋ ಅವರ ಜೀವಿತದಲ್ಲಿ ಕೂಡ ಅನೇಕ ಶೋಧನೆಗಳು ಆಗೋದಕ್ಕೆ ಸಹಜ ಉಂಟು. ಆದರೆ ಸರ್ವಶಕ್ತನು, ಆತನು ಒಳ್ಳೆಯವನು. ಆತನ ಏನ್ ಹೇಳ್ತಾನೆ? ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ಏನ್ ಹೇಳ್ತಾನೆ? ಆ ದೂತನವರಿಗೆ ಹೆದರಬೇಡ್ರಿ, ನೀವು ಹೆದರಬೇಡ್ರಿ, ಕೇಳ್ರಿ. ಏನಂತ? ಜನರಿಗೆಲ್ಲ ಆ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಜನರಿಗೆಲ್ಲ ಏನಂತೆ? ಜನರಿಗೆಲ್ಲ ಸಂತೋಷ ಮಾಡುವ ಶುಭ ಸಮಾಚಾರ ನಿಮ್ಗೆ ತಿಳಿಸುತ್ತೇನೆ. ಏನು ಸಮಾಚಾರ? ಯೇಸು ಕ್ರಿಸ್ತನು ಈ ಲೋಕದಲ್ಲಿ ನಿಮ್ಗೋಸ್ಕರ ಹುಟ್ಟಿದ್ದಾನೆ. ಒಬ್ಬ ರಕ್ಷಕನು. ಅವನು ಎಲ್ಲಿ ಹುಟ್ಟಿದ್ದಾನೆ? ದಾವೀದನೂರಿನಲ್ಲಿ ಒಬ್ಬ ರಕ್ಷಕ ನಿಮ್ಗೋಸ್ಕರ ಹುಟ್ಟಿದ್ದಾನೆ. ಆತನ ಯಾರಂದ್ರೆ ಕರ್ತನಾಗಿರುವಂತ ಕ್ರಿಸ್ತನು. ಆದುದರ ಪ್ರಿಯ ನನ್ನ ಸಹೋದರಿ, ಯೇಸು ಕ್ರಿಸ್ತನು ನಮಗಾಗಿ ಹುಟ್ಟಿ ಬಂದಿದ್ದಾನೆ. ಯೇಸು ಕ್ರಿಸ್ತನು ನಮಗಾಗಿ, ನಿನಗಾಗಿ, ನನಗಾಗಿ, ನಮ್ಮೆಲ್ಲರೂ ರಕ್ಷಣೆ ಮಾಡೋದಕ್ಕಾಗಿ ಆತನ ತಂದೆಯ ಚಿತ್ತದ ಮೇರೆಗೆ ಆತನು ಹುಟ್ಟಿ ಬಂದಿದ್ದಾನೆ. ಅಲ್ಲಿ ಯೆಶಾಯ ಬರೆದಂತ ಗ್ರಂಥದಲ್ಲಿ 9ನೇ ಅಧ್ಯಾಯ 6ನೇ ವಚನದಲ್ಲಿ ಮತ್ತೊಂದು ಪದ ಅಲ್ಲಿ ಏನು ಬರ್ತದೆ? ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು. ಯಾರು ವರದ ಮಗನು? ಯೇಸು ಕ್ರಿಸ್ತನ್. ಅಂದ್ರೆ ಯೇಸು ಕ್ರಿಸ್ತನನ್ನ ದೇವರು ನಮಗೆ, ನಿನಗಾಗಿ, ನನಗಾಗಿ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ, ವರವಾಗಿ ಕೊಟ್ಟಿದ್ದಾನೆ. ನಿನಗೋಸ್ಕರ, ನನಗೋಸ್ಕರ ಯೇಸು ಕ್ರಿಸ್ತನನ್ನ ಆತನ ಏನ್ ಮಾಡಿದಂದ್ರೆ ವರವಾಗಿ ಕೊಟ್ಟಿದ್ದಾನೆ. ಪ್ರಿಯ ನನ್ನ ಸಹೋದರರೇ, ಪ್ರಿಯ ನನ್ನ ಸಹೋದರಿ, ಯೇಸು ಕ್ರಿಸ್ತನು ನಿನಗೋಸ್ಕರ, ನನಗೋಸ್ಕರ ಒಂದು ವರದ ಮಗನಾಗಿ ಬಂದಿದ್ದಾನೆ. ನಾವು ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಏನ್ ಹೇಳುತ್ತೆ? ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನೊಬ್ಬನನ್ನು ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ನೋಡಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು, ಎಷ್ಟೋ ಅದು ವಿವರಿಸಕ್ಕಾಗಲ್ಲ. ಇಡೀ ಪ್ರಪಂಚದಲ್ಲಿ ಎಷ್ಟು ಮಂದಿ ಇದ್ದಾರೆ, ಎಲ್ಲರ ಲಕ್ಷಣವನ್ನು ಹೇಳ್ತಾನೆ. ದೇವರು ಲೋಕದ ಮೇಲೆ ಪ್ರೀತಿಯನ್ನಿಟ್ಟು, ಎಷ್ಟೋ ಪ್ರೀತಿಯನ್ನಿಟ್ಟು, ಎಷ್ಟು ಅಂತಂದ್ರೆ ಅದು ವಿವರಿಸಕ್ಕಾಗಲ್ಲ. ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ನೀವೇ ನಿನಗೋಸ್ಕರ, ನನಗೋಸ್ಕರ ತನ್ನ ಮಗನನ್ನು ಯಾಕೆ ಕೊಟ್ಟಿದ್ದಾನಂದ್ರೆ ಆತನ ನಂಬುವ ಒಬ್ಬನಾದರೂ ನಾಶವಾಗದೆ. ಅಂದ್ರೆ ಇಲ್ಲಿ ನಾವೆಲ್ಲ ಕುತ್ಕೊಂಡಿದ್ದೀವಿ, ನಾವು ಯೇಸು ಕ್ರಿಸ್ತನ ನಂಬಿದ್ದೆ ಅಂದ್ರೆ ನಾವು ನಾಶ ಆಗೋದಿಲ್ಲ. ಇದುವರೆಗೂ ನಾವೇನೇ ಪಾಪ ಮಾಡಿದ್ರೆ ಆತನ ರಕ್ತದಲ್ಲಿ ತೊಳೆದು ಬಿಡ್ತಾನೆ. ಪ್ರತಿದಿನ ಇವತ್ತು ಬೆಳಗಿನಿಂದ ಸಾಯಂಕಾಲದ ತನಕ ನಾವೇನೇ ಒಂದು ವೇಳೆ ತಪ್ಪಿ ಹೋಗಿದ್ರೆ ದೇವರು ಮಲಗುವಾಗ ಕ್ಷಮೆ ಕೇಳಿದ ಆತನ ಕ್ಷಮಿಸಿಬಿಡ್ತಾನೆ. ಆತನ ರಕ್ತದಿಂದ ಶುದ್ಧೀಕರಿಸಿ ಬಿಡ್ತಾನೆ. ಪಶ್ಚಾತ್ತಾಪದ ಮನಸ್ಸು ನಮ್ಗಿದ್ದು ನಾವು ಪಶ್ಚಾತ್ತಾಪಟ್ಟು ದೇವರ ಹತ್ರ ಕ್ಷಮೆ ಹೇಳುವಾಗ ಆತನ ಕ್ಷಮಿಸಿಬಿಡ್ತಾನೆ. ಆದ್ರೆ ದೇವರು ನಂಬದೇ ಇರೋಂಥವ್ರಿಗೆ ರಕ್ಷಣೆ ಇಲ್ಲ. ಯಾರು ಆತನ ನಂಬ್ತಾರೋ, ಯಾರು ಆತನ ಸ್ವೀಕಾರ ಮಾಡ್ತಾರೋ ಅವ್ರಿಗೆ ಏನ್ ಮಾಡ್ತಾನೆ? ಆತನ ರಕ್ಷಣೆ ಕೊಡ್ತಾನೆ. ಆತನ ಏನ್ ಹೇಳ್ತಾ ಇದ್ದಾನೆ? ಒಬ್ಬನಾದ್ರೂ ನಾಶವಾಗದು, ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು. ಯಾರ್ಯಾರು ಯೇಸು ಕ್ರಿಸ್ತನ ನಂಬುತ್ತಾರೋ, ಯಾರ್ಯಾರು ಯೇಸು ಕ್ರಿಸ್ತನ ನಂಬುತ್ತಾರೋ ಅವ್ರಿಗೂ ಮಾತ್ರ ಆ ರಕ್ಷಣೆ. ನಾವು ನೋಡ್ತೇವೆ 1ನೇ ಅಧ್ಯಾಯ 12ನೇ ವಚನ ಏನ್ ಹೇಳ್ತದೆ? ಯೋಹಾನ್ ಬರೆದ 1ನೇ ಅಧ್ಯಾಯ 12ನೇ ವಚನ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ
ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡ್ತಾನೆ. ಯಾರು ನೀನಾಗ್ಲಿ, ನಾನು ಬಡವನಾಗ್ಲಿ, ಶ್ರೀಮಂತನಾಗ್ಲಿ, ಅಲ್ಲಿ ಕುಲ ಗೋತ್ರ ಮತ್ತೊಂದು ಏನೂ ಇಲ್ಲ. ಯಾರಾದ್ರೂ ನಂಬಬಹುದು, ಯಾರಾದ್ರೂ ಹೆಸರು ನಿಜವಾದ ದೇವರೆಂಬುದಾಗಿ ಅಂಗೀಕರಿಸುವಾಗ ಅವ್ರಿಗೆ ಏನ್ ಮಾಡ್ತಾನೆ, ದೇವರ ಮಕ್ಕಳಾಗುವಂತ ಅಧಿಕಾರ ಕೊಡ್ತಾನೆ. ಈ ಅಧಿಕಾರ ಯಾರಾದ್ರೂ ಕೊಡ್ತಾರ ನಮ್ಗೆ ಈ ಲೋಕದಲ್ಲಿ? ಈ ಲೋಕದಲ್ಲಿ ಎಷ್ಟೋ ಮಂದಿ ದೇವರುಗಳು ಹಂಚ್ಕೊಳ್ಳೋರು ಇದ್ದಾರೆ. ಯಾರಾದ್ರೂ ನಮ್ಗೆ ಅಂತ ಅಧಿಕಾರ ಕೊಟ್ಟಿದ್ದಾರ? ಯಾರು ಕೊಟ್ಟಿಲ್ಲ ರೀ. ನೋಡಿ, ಆ ದೇವಾದಿ ದೇವರು, ಆ ತಂದೆಯಾದ ದೇವರು ತನ್ನ ಏಕೈಕ ಮಗನನ್ನು ನಿಮ್ಗೋಸ್ಕರ ನಮಗೋಸ್ಕರ ವರದ ಮಗನಾಗಿ ಕೊಟ್ಟಿದ್ದಾನೆ. ಆತನ ಯಾರು? ಒಂದು ಮಗು ನಮ್ಗಾಗಿ ಹುಟ್ಟಿದ್ದೇವೆ, ವರದ ಮಗನು ನಮಗೆ ದೊರೆತನು ಅಂದ್ರೆ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ. ನೀನೇನ್ ಕೊಡ್ತಾ ಇದ್ದೆ ದೇವ್ರ ಗಿಫ್ಟ್ ಆಗಿ? ನೀನು ದೇವರಿಗೆ ಏನ್ ಗಿಫ್ಟ್ ಆಗಿ ಕೊಡ್ತಾ ಇದ್ದೆ? ನಿನ್ನ ಆಸ್ತಿ ಕೇಳಲ್ಲ, ನಿನ್ನ ಅಂತಸ್ತು ಕೇಳಲ್ಲ, ನಿನ್ನ ಕುಲ ಗೋತ್ರ ಕೇಳಲ್ಲ, ನೀನ್ ಯಾವ ಸ್ಥಿತಿಯಲ್ಲಿದೆ ಅಂತ ಕೇಳಲ್ಲ. ಆದ್ರೆ ಆತನ್ ಕೇಳೋದೊಂದೇ, ನೀನ್ ಕೆಟ್ಟು ಹೋಗಿರೋ ಹೃದಯವನ್ನು ಅದನ್ಗೆ ಕಾಣಿಕೆಯಾಗಿ ಕೊಟ್ರೆ ಆತನ ಏನ್ ಮಾಡ್ತಾನೆ, ಅದನ್ನ ಬದಲಾಯಿಸಿ ರಕ್ತದಿಂದ ತೊಳೆ ಶುದ್ಧೀಕರಿಸಿ ಅಲ್ಲಿ ಬಂದು ಆತನ್ಗೆ ನಿನ್ನ ಮನೆಯಲ್ಲಿ ಅವನು ವಾಸ ಮಾಡ್ತಾನೆ. ದೇವ್ರ ವಾಕ್ಯ ಬಹಳ ಸ್ಪಷ್ಟವಾಗಿ ಕೀರ್ತನಗಾರನ ಆಡ್ತಾನೆ, ಕಲ್ಲಲ್ಲಿ ಮಣ್ಣಲ್ಲಿ ಮರಳಲ್ಲಿ ಮಾಡಿರುವ ಮೂರ್ತಿಯಲ್ಲಿ ಪ್ರಭುವೆಂದು ಇರಲಾರನು. ಕಲ್ಲಲ್ಲಿ ಮಣ್ಣಲ್ಲಿ ಮರಳಲ್ಲಿ ಮಾಡಿರುವ ಮೂರ್ತಿಯಲ್ಲಿ ಪ್ರಭುವೆಂದು ಇರಲಾರನು. ದೇಹವೇ ದೇವಾಲಯ, ಪರಿಶುದ್ಧ ದೇವಾಲಯ. ದೇಹವೇ ದೇವಾಲಯ, ಪರಿಶುದ್ಧ ದೇವಾಲಯ. ಅಂದ್ರೆ ನಿನ್ನ ದೇಹವನ್ನು ಆತನಿಗೆ ನಿನ್ ಗಿಫ್ಟ್ ಆಗಿ ಕೊಟ್ರೆ, ಆ ದೇಹವನ್ನ ಕೆಟ್ಟು ಹೋಗಿರೋಂತ ದೇಹವನ್ನ ಏನ್ ಮಾಡ್ತಾನೆ, ತನ್ನ ರಕ್ತದಿಂದ ಶುದ್ಧೀಕರಿಸಿ ಆ ನಿನ್ನ ಹೃದಯದಲ್ಲಿ ಆತನ ವಾಸ ಮಾಡ್ತಾನೆ. ಹಾಗಾಗಿ ಪ್ರಿಯ ನನ್ನ ಸಹೋದರ ಸಹೋದರಿ, ಆ ತಂದೆಯಾದ ದೇವರು ತನ್ನ ಮಗನನ್ನೇ ನೀವು ಕೊಟ್ಟಾಗ ನೀವೇನು ಮಾಡಕ್ಕೆ, ನಿಮ್ಮನ್ನು ನೀವು ಆ ದೇವ್ರ ಗಿಫ್ಟ್ ಆಗಿ ಕೊಟ್ಟು ಬಿಡ್ರಿ. ನಿಮ್ಮನ್ನು ನೀವು ದೇವ್ರ ಗಿಫ್ಟ್ ಆಗಿ ಕೊಟ್ಬಿಡ್ರಿ. ಖಂಡಿತ ದೇವ್ರು ಏನ್ ಮಾಡ್ತಾನೆ, ಆ ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ. ದೇವ್ರು ನಿಮ್ಮನ್ನ ಏನ್ ಮಾಡ್ತಾನೆ, ಇಲ್ಲಿ ಶುದ್ಧೀಕರಿಸ್ತಾನೆ, ಇಲ್ಲಿ ಜೀವಿಸೋ ಕಾಲೆಲ್ಲ ನಿಮ್ ಜೊತೆಗಿರ್ತಾನೆ. ನಂತರ ಏನ್ ಮಾಡ್ತಾನೆ, ಆತನ ನಿತ್ಯ ಜೀವಿತಕ್ಕೆ ತಾನಿರೋಡಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಅದಕ್ಕಾಗಿ ಈ ಲೋಕದಲ್ಲಿ ಮೊದಲನೇದಾಗಿ ನಮ್ಮನ್ನ ನಾವು ದೇವರಿಗೆ ಗಿಫ್ಟ್ ಆಗಿ ಕೊಟ್ಬೇಕು. ಎರಡನೇದಾಗಿ ನಮ್ಗಿರುವುದರಲ್ಲಿ, ನಿಮ್ಗಿರುವುದರಲ್ಲಿ ದೇವರ ಸೇವೆಗಾಗಿ, ದೇವರ ಕಾರ್ಯಗಳಿಗಾಗಿ ನೀವೇನ್ ಮಾಡ್ಬೇಕು, ನಿಮ್ಗಿರುವುದರಲ್ಲಿ ನೀವು ಕೊಡ್ಬೇಕು. ಆ ಜೋಯಿಸರು ಏನ್ ಮಾಡಿದ್ರು, ಚಿನ್ನ ಧೂಪ ರಕ್ತ ಬೋಳಗಳನ್ನು ಕಾಣಿಕೆ ತಂದ್ರು. ನೀವೇನ್ ಕೊಡ್ತಾ ಇದ್ದೀರಿ ದೇವರಿಗೆ? ನೀವೇನ್ ಕೊಡ್ತಾ ಇದ್ರೆ ನೀವೇ ಆಲೋಚನೆ ಮಾಡ್ರಿ. ಹಾಗಾಗಿ ಆ ಒಂದು ಜೋಯಿಸರು ಒಂದು ಮಾದರಿ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ನಾವು ಯಾವಾಗಲೇ ದೇವರ ವಾಕ್ಯವನ್ನು ಸ್ಪಷ್ಟವಾಗಿ ಹೇಳ್ತದೆ, ಕಾಣಿಕೆ ಇಲ್ಲದೆ ಯಾರು ಸಹ ಆಲಯದಲ್ಲಿ ಬರಬಾರ್ದು ಎಂಬುದಾಗಿ ಹೇಳ್ತದೆ. ಕಾಣಿಕೆಯೊಡನೆ ಆಲಯಕ್ಕೆ ಬಂದಂತೆ. ಹಾಗಾಗಿ ದೇವರ ಆಜ್ಞೆಗಳನ್ನು ಯಾರು ಪಾಲಿಸ್ತಾರೋ ದೇವರು ಅವ್ರನ್ನೇನ್ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ಒಂದು ತೀರ್ಮಾನ ಬೇಕು. ದೇವರು ತನ್ನ ಮಗನನ್ನೇ ನಿನಗೋಸ್ಕರ ನನಗೋಸ್ಕರ ಕೊಟ್ಟಾಗ ಕನಿಷ್ಠ ದೇವರು ಕೊಟ್ಟಿದ್ರಲ್ಲಿ ಒಂದು 10ನೇ ಒಂದು ಭಾಗ ಕೊಡ್ರಿ ಅಂತಾನೆ. 10ನೇ ಒಂದು ಭಾಗ ನಮ್ಗೆ ಕೊಡಕ್ಕಾಗಲ್ಲ ಅಂದ್ರೆ ಹೇಗೆ ಹೇಳ್ರಿ? ಯಾಕೆ ಇನ್ನು ಬಡತನದಲ್ಲಿ ಇದ್ದೀವಿ? ಯಾಕೆ ಇನ್ನು ನಷ್ಟಗಳಲ್ಲೇ ಇದ್ದೀರಿ? ಯಾಕೆ ಇನ್ನು ಶ್ರಮೆಗಳಲ್ಲಿ ಇದ್ದಾರೆ ಅಂದ್ರೆ ದೇವರ ವಾಕ್ಯವನ್ನು ನೀವು ಪಾಲಿಸ್ತಾ ಇಲ್ಲ. ಯಾರು ದೇವರ ವಾಕ್ಯವನ್ನು ಪಾಲಿಸ್ತಾರೋ ಅವ್ರಿಗೇನ್ ಮಾಡ್ತಾನೆ, ದೇವರ ಆಶೀರ್ವಾದ ಮಾಡ್ತಾನೆ, ಅಭಿವೃದ್ಧಿ ಮಾಡ್ತಾನೆ. ಕೊಟ್ಟು ಪರೀಕ್ಷೆ ಮಾಡ್ರಂತಾನೆ, ದೇವರು ತನ್ನ ಮಗನನ್ನೇ ನಿಮ್ಗೆ ಗಿಫ್ಟ್ ಆಗಿ ಕೊಟ್ಟಾಗ ಕನಿಷ್ಠ ದೇವರ ಆಜ್ಞೆ ಏನು, ಒಂದು 10ನೇ ಒಂದು ಪಾಲು ಅದನ್ನಾದ್ರೂ ಕೊಟ್ಟು ಏನ್ ಮಾಡ್ಬೇಕು, ದೇವರ ಸೇವೆಗೆ ನೀವು ಪ್ರೋತ್ಸಾಹ ಮಾಡ್ಬೇಕು. ಹಾಗೆ ದೇವ್ರು ಏನ್ ಮಾಡ್ತಾನೆ, ಅದರ ಮುಖಾಂತರ ಕೂಡ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸ್ತಾನೆ. ಅದರ ಪ್ರಿಯ ನನ್ನ ಸಹೋದರ ಸಹೋದರಿ, ಒಂದು ಮಗ ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು. ಯೇಸು ಕ್ರಿಸ್ತನು ನಿನಗೋಸ್ಕರ ನನಗೋಸ್ಕರ ಆತನು ಸಿಗಲಿಕ್ಕೆ, ಆತನಿಗೆ ಯಾವುದೇ ಒಂದು ನೀವು ಅಲ್ಲಿ ಡಿಮ್ಯಾಂಡ್ ಇಲ್ಲ, ಯಾವುದೇ ಒಂದು ಕಂಡೀಷನ್ ಇಲ್ಲ ನಿಮ್ಗೆ ಆತನ ಸಿಗೋದಕ್ಕಾಗಿ. ನೀನು ಒಂದೇ ಕಂಡೀಷನ್ ಏನಂದ್ರೆ, ನೀನು ಮಾನಸಾಂತರ ಹೊಂದಬೇಕು. ದೇವರೇ ನಾನು ಪಾಪಿ ಅಂತ ಒಪ್ಕೊಳ್ಬೇಕು. ಒಪ್ಕೊಂಡ್ರೆ ಅಲ್ಲೇ ಎಂಟ್ರಿ ಆಗ್ತಾನೆ.
ನಿನ್ನ ಪಾಪದಿಂದ ಹೊರಗಡೆ ತರ್ತಾನೆ, ಪರಿಶುದ್ಧತೆ ಕೊಡ್ತಾನೆ. ಆ ಪರಿಶುದ್ಧನಾಗಿರುವಂತ ದೇವರು ನಿನ್ನೊಟ್ಟಿಗೆ ಇರ್ತಾನೆ. ಆತನ ಪ್ರಿಯನ ಸಹೋದರ ಸಹೋದರಿ, ಈ ಒಂದು ಕ್ರಿಸ್ಮಸ್ ಯೇಸು ಕ್ರಿಸ್ತನ ಜನನ ದಿನಗಳಲ್ಲಿ ನಾವೇನ್ ಮಾಡ್ಬೇಕಂದ್ರೆ ದೇವರ ವಾಕ್ಯಾನುಸಾರವಾಗಿ ನಡೀಲಿಕ್ಕೆ ಜೀವಿತ ಕಾಲವೆಲ್ಲ, ಹೌದು ಸ್ವಾಮಿ ನಿನ್ನ ಏಕೈಕ ಮಗನನ್ನೇ ನಮ್ಗೆ ಗಿಫ್ಟ್ ಆಗಿ ಕೊಟ್ಟಾಗ ನಾವು ನಮ್ಮ ಕೆಟ್ಟು ಹೋಯ್ದ ಹೃದಯಗಳನ್ನು ಮೊದಲನೇದಾಗಿ ಕೊಡ್ತೀವಿ. ಎರಡನೇದಾಗಿ ನೀನು ನಮ್ಗೆ ಏನು ಕೊಟ್ಟಿದ್ಯೋ ಅದರಲ್ಲಿ ನಿನ್ನ ಆಜ್ಞಾನುಸಾರವಾಗಿ ನೀನು ಕೊಟ್ಟು ನಿನ್ನ ಸೇವೆಯಲ್ಲಿ ನಾವು ಕೂಡ ಪಾಲ್ಭಾಗಸ್ಥರಾಗಿ ನಾವು ಸೇವೆ ಮಾಡ್ಲಿಕ್ಕೆ ನಮ್ಗೆ ಸಹಾಯ ಮಾಡಿಕೊಡು ದೇವರಂತ ಕೇಳುವಾಗ ಖಂಡಿತ ಆತನ ಏನ್ ಮಾಡ್ತಾನೆ, ಸಹಾಯ ಮಾಡ್ತಾನೆ. ದೇವ್ರು ನಮಗೆ ಸ್ತೋತ್ರವಾಗ್ಲಿ. ಈ ಮಾತುಗಳಿಂದ ದೇವರು ಆಶೀರ್ವಾದ ಮಾಡ್ಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಯೆಸಯ್ಯ, ನಿನ್ನ ಪರಿಶುದ್ಧವಾದ ನಾವು ಸ್ತೋತ್ರವಂದನಪ್ಪ. ಈ ಸಮಯದಲ್ಲಿ ಕರ್ತನೆ, ನಿಮ್ಮ ಮಾತುಗಳು ಕೇಳಿದ್ದೀವಿ ಸ್ವಾಮಿ. ಅಪ್ಪ, ಒಂದು ಮಗು ನಮಗಾಗಿ ಹುಟ್ಟಿದೆ ಸ್ವಾಮಿ, ವರದ ಮಗನು ನಮ್ಗೆ ದೊರೆತಾನ. ಹೌದು ಸ್ವಾಮಿ, ನಿನ್ನ ಏಕೈಕ ಪುತ್ರನು ನಮಗಾಗಿ ಈ ಲೋಕದಲ್ಲಿ ಕಳಿಸ್ಕೊಟ್ಟಿದ್ಯಪ್ಪ. ಅದು ವರದ ಮಗನಾಗಿ ನಮ್ಗೆ ಕಳಿಸ್ಕೊಟ್ಟಿದೆ ಸ್ವಾಮಿ. ಆಡಳಿತ ಬಾಹುವನ ಮೇಲಿರುವುದು ಅಂತ ಹೇಳಿದೆ ಸ್ವಾಮಿ. ಹೌದು ಸ್ವಾಮಿ, ಈ ಸರ್ವ ಲೋಕವು ಆತನ ಅಧೀನದಲ್ಲಿ ಇರುತ್ತೆ ಸ್ವಾಮಿ. ಆದ್ರಿಂದಪ್ಪ ಸರ್ವಲೋಕಕ್ಕೂ ಅಧಿಪತಿಯಾಗಿರುವಂತ ಯೇಸು ಕ್ರಿಸ್ತನನ್ನಪ್ಪ ನನ್ನ ಹೃದಯದಲ್ಲಿ ಆ ಅವಕಾಶ ಕೊಟ್ಟು ನನ್ನ ಹೃದಯದಲ್ಲಿ ಹುಟ್ಟಿ ಬಾ ಸ್ವಾಮಿ. ನನ್ನ ಪಾಪದ ಜೀವಿತವನ್ನು ತೆಗೆದಾಕುವಂತ ಯಾರ್ಯಾರು ಮಾನಸಾಂತರ ಹೊಂದಿ ಅಪ್ಪ ನಿನಗೆ ಪಶ್ಚಾತ್ತಾಪ ಪಟ್ಟು ನಿನ್ನನ್ನು ಬೇಡ್ತಾರೋ ಸ್ವಾಮಿ, ಅವರೆಲ್ಲ ಪಾಪಗಳನ್ನು ನಿನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ಕರ್ತಾನೆ. ನಿನ್ನ ಹೃದಯದ ಅಪ್ಪ ಅವ್ರ ಹೃದಯದಲ್ಲಿ ನೀನು ಹುಟ್ಟಿ ಬಂದು ಸ್ವಾಮಿ, ನೂತನ ಒಂದು ಮಾರ್ಗವನ್ನು ಅವರು ತೋರಿಸ್ಕೊಟ್ಟು ಸ್ವಾಮಿ, ಆ ಪರಲೋಕದಲ್ಲಿ ಸೇರಿಸಿಕೊಳ್ಳೋ ತನಕ ಈ ಲೋಕದಲ್ಲಿ ಪರಿಶುದ್ಧರಾಗಿ ನಿನ್ನ ವಾಗ್ದಾನಗಳನ್ನು ನೆರವೇರಿಸುವಾಗಿ ಎಲ್ಲರೂ ಜೀವಿಸುವ ಹಾಗೆ ನೀನ್ ತಾನೇ ಸಹ ಮಾಡಿ ಆಶೀರ್ವದಿಸಬೇಕೆಂಬುದಾಗಿ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೆನ್.